ಅಂತರ್ವಾಣಿಯನ್ನು ಆಲಿಸುವ ಎಲ್ಲ ಬಂಧುಗಳಿಗೆ ಶರಣಾರ್ಥಿ. ಎಲ್ಲರಿಗೂ ನಮಸ್ಕಾರ. ಅಂತರ್ವಾಣಿಯ ಕಾರ್ಯಕ್ರಮಗಳನ್ನು ಕೇಳುತ್ತಿರುವ ತಮಗೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈಗ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಏನಂದರೆ, ಒಂದು ವಿಶೇಷವಾದ ಸಂದರ್ಶನ ಇದೆ. ಈ ಸಂದರ್ಶನದಲ್ಲಿ ಭಾಗವಹಿಸುತ್ತಿರುವವರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ. ಇದರ ಸದಸ್ಯ ಕಾರ್ಯದರ್ಶಿಗಳು ಅಂದರೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಇದರ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿರುವ ಶ್ರೀ ಶ್ರೀನಿವಾಸ್ ನವಲೆ ಸರ್ ಅವರು ನಮ್ಮೊಂದಿಗಿದ್ದಾರೆ. ಬಹಳ ಅಪರೂಪದ ಸಂದರ್ಶನ ಇದು. ಅವರು ನಮ್ಮ ಸಾರ್ವಜನಿಕರಿಗೆ ಎಲ್ಲರಿಗೂ ಉಪಯೋಗ ಆಗಲಿ, ನ್ಯಾಯ ಕಾನೂನು ಏನೇನಿದೆ ಅನ್ನೋದ್ರ ಬಗ್ಗೆ, ಮತ್ತು ಮೀಡಿಯೇಷನ್ ಅಂತಿದೆ, ಮಧ್ಯಸ್ಥಿಕೆಗಾರರು, ಈ ಮೀಡಿಯೇಷನ್ ಮತ್ತು ಲೋಕ್ ಅದಾಲತ್, ಈ ಮಧ್ಯಸ್ಥಿಕೆಗಾರರ ಪಾತ್ರ ಏನಿದೆ, ಎಂಥ ಕೇಸುಗಳನ್ನು ಈ ಮಧ್ಯಸ್ಥಿಕೆಗಾರರಿಗೆ ವಹಿಸ್ತಾರೆ, ಅವರ ಪಾತ್ರ ಏನು, ಎಂತೆಂಥ ಕೇಸುಗಳನ್ನು ಇಲ್ಲಿ ಬಗೆಹರಿಸಬಹುದು, ಹೇಗೆ ಬಗೆಹರಿಸಬೇಕು, ಮತ್ತು ಲೋಕ್ ಅದಾಲತ್. ಇವತ್ತು ಲೋಕ್ ಅದಾಲತ್ತಿನಲ್ಲಿ ಅನೇಕ ಸಮಸ್ಯೆಗಳು ಬಗೆಹರಿದಿವೆ, ಅನೇಕ ಕೇಸುಗಳು, ಮೊಕದ್ದಮೆಗಳು ಬಗೆಹರಿದಿವೆ. ಒಟ್ಟಾರೆಯಾಗಿ ಜನಮುಖಿಯಾಗಿ ನಮ್ಮ ಏನು ಸೇವೆಗಳಿವೆ ಅವೆಲ್ಲ ಜನರಿಗೆ ತಲುಪಿಸಬೇಕು ಅನ್ನುವ ಉದ್ದೇಶದಿಂದ, ಯಾಕಂದರೆ ಇದು ಕಮ್ಯುನಿಟಿ ರೇಡಿಯೋ ಸರ್ವಿಸ್ ಇದೆ, ಸಮುದಾಯಕ್ಕೆ ಹಿತವಾಗ್ತಕ್ಕಂಥ ಸೇವೆಯನ್ನು ಕೊಡ್ತಕ್ಕಂಥದ್ದು. ಇದು ಒಂದು ಮಾಧ್ಯಮ ಇದೆ. ಇದರ ಮೂಲಕವಾಗಿ ನಮ್ಮ ಶ್ರೀ ಶ್ರೀನಿವಾಸ್ ನವಲೆ ಸರ್ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಲಬುರಗಿ ಜಿಲ್ಲೆ, ಇವರು ಆಗಮಿಸಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಇದು ಈ ಸಮುದಾಯ ರೇಡಿಯೋದಂಥ ಈ ಒಂದು ನಿಲ್ದಾಣಕ್ಕೆ ತಾವು ಮೊದಲ ಬಾರಿಗೆ ಬಂದಿದ್ದೀರಿ ಅಂತರ್ವಾಣಿಗೆ. ಹೇಗೆ ಅನ್ನಿಸ್ತಾ ಇದೆ ಇಲ್ಲಿನ ವ್ಯವಸ್ಥೆ ಎಲ್ಲ ನೋಡಿ? ತುಂಬ ಸಂತೋಷ ಆಗ್ತಿದೆ. ಎಲ್ಲ ಸುಸಜ್ಜಿತವಾದಂತಹ ಯಂತ್ರೋಪಕರಣಗಳನ್ನು ಒಳಗೊಂಡಂತಹ ಒಂದು ಸ್ಟುಡಿಯೋ ಆಗಿದೆ ಅಂತ ಕಂಡುಬಂದಿದೆ. ಮಾಡ್ತಿರುವಂತಹ ಕೆಲಸ ತುಂಬ ಕಟ್ಟುನಿಟ್ಟಾಗಿ ಮತ್ತು ಎಲ್ಲರಿಗೂ ಮನ ಮುಟ್ಟುವಂತೆ ಹೇಳುವಂಥ ಕೆಲಸ ಈ ಕೇಂದ್ರದಿಂದ ನಡೀತಿದೆ ಅಂತ ಅನಿಸುತ್ತೆ. ಬಹಳ ಸಂತೋಷ. ಸರ್, ಈಗ ತಮ್ಮಿಂದ ಕೇಳೋಣ. ಈಗ ನಮ್ಮ ಕೇಳುಗರಿಗೆ, ಇಡೀ ಸಮಾಜಕ್ಕೆ ಒಂದೆರಡು ಪ್ರಮುಖವಾದ ವಿಷಯಗಳನ್ನು ತಿಳಿಸಬೇಕು ಅಂತ ತಾವು ಬಂದಿದ್ದೀರಾ. ಯಾವ ವಿಷಯಗಳನ್ನು ತಿಳಿಸ್ತೀರಿ ಸರ್ ಅವ್ರಿಗೆ? ಈಗ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಇವರು ಮಧ್ಯಸ್ಥಿಕೆ ರಾಷ್ಟ್ರಕ್ಕಾಗಿ 90 ದಿವಸಗಳ ಮಧ್ಯಸ್ಥಿಕೆ ಅಂತ ಒಂದು ಅಭಿಯಾನ ಪ್ರಾರಂಭಿಸಿದ್ದಾರೆ. ಆ ಅಭಿಯಾನದಲ್ಲಿ ಪಕ್ಷಗಾರರು ಪಾಲ್ಗೊಳ್ಳಬೇಕು ಮತ್ತು ಮಧ್ಯಸ್ಥಿಕೆದಾರರ ಸಹಾಯದಿಂದ ಅವರ ಪ್ರಕರಣಗಳನ್ನು ಬಗೆಹರಿಸಿಕೊಳ್ಬೇಕು ಅಂತ ಒಂದು ಕರೆ ಮತ್ತು ಮನವಿಯನ್ನು ಮಾಡೋದಕ್ಕಾಗಿ ಈ ಒಂದು ಕೇಂದ್ರಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದೀವಿ. ಈ ಕೇಂದ್ರದ ಮೂಲಕ, ಈ ರೇಡಿಯೋ ಪ್ರಸಾರದ ಮೂಲಕ ಕಲಬುರಗಿ ಜಿಲ್ಲೆಯಲ್ಲಿ ಇರತಕ್ಕಂತಹ ಎಲ್ಲ ಕಕ್ಷಿದಾರರು, ಈಗಾಗಲೇ ನ್ಯಾಯಾಲಯಕ್ಕೆ ಪ್ರಕರಣಗಳನ್ನು ದಾಖಲಿಸಿದವರು, ಅವರು ಈ ಅಭಿಯಾನದ ಒಂದು ಸದುಪಯೋಗ ಪಡೆದುಕೊಳ್ಬೇಕು. ತಮ್ಮ ತಮ್ಮ ಪ್ರಕರಣಗಳನ್ನು ಮಧ್ಯಸ್ಥಿಕೆಗಾರರ ಮುಂದೆ ಹೋಗಿ ಉಭಯ ಪಕ್ಷಗಾರರನ್ನು ಕರೆದು ಅವರು ವ್ಯವಸ್ಥಿತವಾದಂತಹ ಒಂದು ರಾಜಿ ಪ್ರಕ್ರಿಯೆಯನ್ನು ಮಾಡ್ತಾರೆ. ಎರಡೂ ಪಕ್ಷಗಾರರನ್ನು ಆಲಿಸ್ತಾರೆ. ಆಲಿಸಿ ಒಂದು ನಿರ್ಣಯವನ್ನು ಹೇಳ್ತಾರೆ, ಅಂದರೆ ಒಂದು ರಾಜಿ ಮಾಡಿಕೊಳ್ಳುವಂತಹ ಸೂತ್ರವನ್ನು ಹೇಳ್ತಾರೆ. ಯಾರಿಗೆ ಯಾವ ರೀತಿಯಾದಂತಹ ರಾಜಿ ಮಾಡಿಕೊಳ್ಳುವಲ್ಲಿ ಯಾವ ತರಹದ ಒಂದು ಕಷ್ಟ ಇದೆ, ತೊಂದರೆ ಇದೆ, ಅದನ್ನು ನಿವಾರಿಸಿ ಇಬ್ಬರಿಗೂ ಸೂಕ್ತವಾದಂತಹ ರೀತಿಯಲ್ಲಿ ಒಂದು ರಾಜಿಯನ್ನು ಮಾಡಿ ಆ ಪ್ರಕರಣ ಇತ್ಯರ್ಥಗೊಳಿಸಲಿಕ್ಕೆ ಸಹಾಯ ಮಾಡ್ತಾರೆ. ಅವರ ಒಪ್ಪಿಗೆ ಪ್ರಕಾರ ಒಂದು ಒಪ್ಪಂದ ಪತ್ರವನ್ನು ಬರೀತಾರೆ. ಆ ಒಪ್ಪಂದ ಪತ್ರದಂತೆ ಕೇಸು ಪ್ರಕರಣ ಮುಕ್ತಾಯ ಆಗುತ್ತೆ. ಸರ್, ಇದು ತಾವು ಹೇಳಿದ್ರಿ ರಾಷ್ಟ್ರಮಟ್ಟದ ಅಭಿಯಾನ ಎಲ್ಲ ರಾಜ್ಯಗಳಲ್ಲಿ ನಡೀತಾ ಇದೆ ಸರ್? ನಡೀತಿದೆ. ಇದು ಜುಲೈ 1ರಿಂದ ಪ್ರಾರಂಭವಾಗಿದೆ ಮತ್ತು ಅಕ್ಟೋಬರ್ 7ರವರೆಗೆ
ನಡೆಯುತ್ತಿದೆ. ರಾಷ್ಟ್ರಾದ್ಯಂತ ನಡೀತಿರ್ತಕ್ಕಂಥ ಅಭಿಯಾನ. ಕರ್ನಾಟಕದಲ್ಲೂ ಇದು ಪ್ರಾರಂಭವಾಗಿದೆ, ಬೇರೆ ಬೇರೆ ರಾಜ್ಯಗಳಲ್ಲೂ ಪ್ರಾರಂಭವಾಗಿದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಈ ಅಭಿಯಾನ ಪ್ರಾರಂಭವಾಗಿದ್ದು 1500ಕ್ಕಿಂತ ಹೆಚ್ಚು ಪ್ರಕರಣಗಳನ್ನು ಮಧ್ಯಸ್ಥಿಕೆಗಾಗಿ ಗುರುತಿಸಲಾಗಿದೆ. ನ್ಯಾಯಾಧೀಶರು ಈಗಾಗಲೇ ಗುರುತಿಸಿದ್ದಾರೆ. ಅವುಗಳಲ್ಲಿ 500ಕ್ಕೂ ಹೆಚ್ಚಿನ ಕೇಸುಗಳು ಮಧ್ಯಸ್ಥಗಾರರ ಕಡೆಗೆ ಹೋಗಿ ಬಂದಿವೆ. ಆ ಹೋಗಿ ಬಂದಿದ್ದ ಪ್ರಕರಣಗಳಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ರಾಜಿ ಸಫಲವಾಗಿದೆ, ಇನ್ನು ಕೆಲವು ಪ್ರಕರಣಗಳಲ್ಲಿ ರಾಜಿ ವಿಫಲವಾಗಿದೆ. ಅವೆರಡು ಒಂದು ಸುಮಾರು 500ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಈಗಾಗಲೇ ಪ್ರಕರಣಗಳು ಮುಗಿದಿವೆ. ಅಂದರೆ ಪ್ರಕ್ರಿಯೆ ಪ್ರಾರಂಭವಾಗಿದೆ, ನಡೀತಾ ಇದೆ ಈ ಅಭಿಯಾನ. ಮತ್ತು ಇನ್ನೂ ಹೆಚ್ಚಿನ ಜನರು ಇದರೊಳಗೆ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೇನೆ. ತಾವು ಬಹಳ ಆಶಾದಾಯಕವಾದದ್ದನ್ನು ಹೇಳಿದ್ರಿ ಸರ್. ಈಗಾಗಲೇ 500ಕ್ಕೂ ಹೆಚ್ಚು ಕೇಸುಗಳು ರಾಜಿ ಮೂಲಕವಾಗಿ ಅಂತೇಳಿ ಬಹಳ ಒಳ್ಳೆಯ ವಿಷಯ ಇದು. ಸರಿ, ಮಧ್ಯಸ್ಥಿಕೆಗಾರರು ಅಂತ ತಾವು ಯಾರನ್ನ ನೇಮಕ ಮಾಡ್ತೀರಿ ಸರ್? 15 ವರ್ಷ ವಕೀಲ್ ವೃತ್ತಿಯನ್ನು ಮಾಡಿದವರಿಗೆ ಕರ್ನಾಟಕ ಮಧ್ಯಸ್ಥಿಕೆ ಕೇಂದ್ರ ಅಂತ ಒಂದು ಇದೆ. ಅದು ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧೀನದಲ್ಲಿ ಕೆಲಸ ಮಾಡುವಂಥ ಒಂದು ಕೇಂದ್ರ. ಆ ಕೇಂದ್ರದವರು ವ್ಯವಸ್ಥಿತವಾದಂತಹ ರಾಜಿ ಮಾಡಿಕೊಳ್ಳಲಿಕ್ಕೆ ಒಂದು ತರಬೇತಿಯನ್ನು ಕೊಡ್ತಾರೆ. 15 ವರ್ಷ ವಕೀಲ ವೃತ್ತಿ ಮಾಡಿದವರಿಗೆ ಅರ್ಜಿ ಸಲ್ಲಿಸಿದಾಗ ನಾವು ಕರೆದಿರ್ತೇವೆ ಅರ್ಜಿಯನ್ನು. ಇಚ್ಛೆ ಇದ್ದವರು ಆ ರೀತಿ ಮಾಡ್ಬೋದು ಅಂತ ಹಲವಾರು ವಕೀಲರು ಅರ್ಜಿಗಳನ್ನು ಸಲ್ಲಿಸ್ತಾರೆ. ಅವ್ರನ್ನೆಲ್ಲರನ್ನೂ ಅರ್ಜಿಗಳ ಒಂದು ಪರಿಶೀಲನೆ ಮಾಡಿ ಸೂಕ್ತವಾದಂತಹ ವ್ಯಕ್ತಿಗಳನ್ನು ಆರಿಸಿ ಅವರಿಗೆ ಮೀಡಿಯೇಟರ್ ಅಂತ ಕನ್ಸಿಡರ್ ಮಾಡಿ, ಮಧ್ಯಸ್ಥಿಕೆಗಾರರಂತ ಕನ್ಸಿಡರ್ ಮಾಡಿ ಅವರಿಗೆ ತರಬೇತಿ ಕೊಡ್ತಾರೆ. ಬೆಂಗಳೂರಿನಲ್ಲಿ ತರಬೇತಿ ಪಡೆದು ಅವರು ತಮ್ಮ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ನಮ್ಮ ಜಿಲ್ಲಾ ಕಾನೂನು ಕೇಂದ್ರಕ್ಕೆ ಈ ಮಧ್ಯಸ್ಥಿಕೆ ಕೇಂದ್ರ ಅದರ ಜೊತೆ ಬೆರೆಸಿದ್ದಾರೆ. ನಾವು ವಕೀಲರ ಒಂದು ಲಿಸ್ಟ್ ಮಾಡ್ಕೊಂಡಿರ್ತೀವಿ ಆ ಮಧ್ಯಸ್ಥಿಗಾರರದು. ರೋಸ್ಟರ್ ಮುಖಾಂತರ ಇವತ್ತು ಈ ಪ್ರಕರಣ ಬಂದರೆ ಈ ವಕೀಲರಿಗೆ ಕೊಡ್ತೀವಿ, ಇನ್ನೊಂದು ಪ್ರಕರಣ ಬಂದರೆ ಇನ್ನೊಬ್ಬ ಮಧ್ಯಸ್ಥಗಾರರಿಗೆ ಕೊಡ್ತೀವಿ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಕೇಸು ವಹಿಸ್ತಾ ಹೋಗ್ತೀವಿ. ಅವರು ಆ ಪಕ್ಷಗಾರರನ್ನ ಕರೆದು ಕೂಡಿಸಿ ಒಮ್ಮೆ ಇಬ್ಬರು ಪಕ್ಷಗಾರರನ್ನ ನೇರವಾಗಿ ಕೂಡಿಸ್ಕೊಂಡು ತಮ್ಮ ಪರಿಚಯ ಮಾಡಿಸಿಕೊಂಡು ಮಧ್ಯಸ್ಥಿಕೆಗಾರ ಬಗ್ಗೆ ಮೊದಲು ಹೇಳಿ ನಂತರ ಪ್ರಕರಣದ ಬಗ್ಗೆ ತಿಳ್ಕೊಂಡು ಒಮ್ಮೊಮ್ಮೆ ಜಾಯಿಂಟ್ ಸೆಷನ್ ಅಂತ ಮಾಡ್ತಾರೆ. ಇಬ್ಬರು ಪಕ್ಷಗಾರರನ್ನ ಕೂಡಿಸಿಕೊಂಡು ರಾಜಿ ಬಗ್ಗೆ ತಿಳಿ ಹೇಳ್ತಾರೆ. ಅಗತ್ಯ ಬಿದ್ದರೆ ಪ್ರೈವೇಟ್ ಸೆಷನ್ ಅಂತ ಮಾಡ್ತಾರೆ. ಅಲ್ಲಿ ಒಬ್ಬರನ್ನ ಮಾತಾಡಿಸ್ತಾರೆ, ಒಂದು ಪಕ್ಷಗಾರರನ್ನ. ಇನ್ನೊಂದು ಪಕ್ಷಗಾರನ್ನ ಹೊರಗೆ ನಿಲ್ಲಕ್ಕೆ ಹೇಳ್ತಾರೆ. ಅದೇ ರೀತಿ ವಕೀಲರನ್ನು ಭಾಗವಹಿಸ್ಬೋದು. ವಕೀಲರನ್ನ ಎದುರುಗಡೆನೂ ಮಾತಾಡ್ತಾರೆ, ವಕೀಲರನ್ನ ಬಿಟ್ಟು ಮಾತಾಡ್ತಾರೆ. ಹೀಗೆ ಒಟ್ಟು ಅದನ್ನು ಸಂಪೂರ್ಣವಾಗಿ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಮಧ್ಯಸ್ಥಿಕೆಗಾರರು ಮಾಡ್ತಾರೆ. ಸರ್, ಈಗ ಒಂದು ಮೊಕದ್ದಮೆ ಇದೆ, ಒಂದು ಕೇಸ್ ಇದೆ ಅಂತ ಇಟ್ಕೊಂಡು ಬಹಳ ಚೆನ್ನಾಗಿದೆ ಕೇಸು. ಆದರೆ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಅವರಿಗೆ ಬಂದು ಹೋಗೋದು ತೊಂದರೆ ಆಗಿರ್ಬೋದು, ನಡೆಯೋಕ್ಕಾಗ್ತಾ ಇರದೇ ಇರ್ಬೋದು, ಅವರು ನ್ಯಾಯಾಲಯಕ್ಕೆ ಸಾಕ್ಷಾತ್ ಬಂದು ಏನಾದರೂ ಮಾತಾಡೋಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು. ಅವಾಗ ಹೇಗೆ ಮಾಡ್ತೀರಾ ಸರ್? ಅಂಥವರಿಗೆ ಸಹ ಮಧ್ಯಸ್ಥಿಕೆಗಾರರಲ್ಲಿ ಭಾಗವಹಿಸ್ಬೋದು. ಅವರು ಆನ್ಲೈನ್ ಮುಖಾಂತರ ಭಾಗವಹಿಸ್ಬೋದು. ಅದಕ್ಕಾಗಿ ಆನ್ಲೈನ್ ವಿಡಿಯೋ ಕಾನ್ಫರೆನ್ಸಿಂಗ್ ವ್ಯವಸ್ಥೆ ಇದೆ. ಅದಕ್ಕಾಗಿ ನಾವು ಮೊದಲೇ ನಮಗೆ ಹೇಳಿದರೆ ಅವರಿಗೆ ಮೊಬೈಲ್ ಲಿಂಕ್ ಮೂಲಕ ನಾವು ಅವರಿಗೆ ಹೇಳಿ ಅವರು ನೇರವಾಗಿ ಮೊಬೈಲ್ ಫೋನ್ ಮೂಲಕ ಅಥವಾ ವಾಟ್ಸಪ್ ಕಾಲ್ ಇರ್ಬೋದು, ವಿಡಿಯೋ ಕಾಲಿಂಗ್ ಮೂಲಕ ಅವರಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ನೋಡಿ ಹಾಜರಾಗ್ಬೋದು. ಆನ್ಲೈನ್ನಲ್ಲಿ ಅವರು ಹಾಜರಾಗ್ಬೋದು. ಅಲ್ಲಿಂದನೇ ಅವರು ಮಾತುಕತೆಯನ್ನು ಪ್ರಾರಂಭ ಮಾಡ್ಬೋದು. ಕೇಳ್ತಾ ಇದ್ದೀರಾ ಶ್ರೋತೃಗಳೇ, ಇವರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿ ಜಿಲ್ಲೆ, ಶ್ರೀ ಶ್ರೀನಿವಾಸ್ ನವಲೆ ಸರ್ ಅವರು ಬಹಳ ಒಳ್ಳೆ ಮಾಹಿತಿ ಕೊಡ್ತಾ ಇದ್ದಾರೆ. ಹಿರಿಯ ನಾಗರಿಕರು ನಡೀಲಿಕ್ಕಾಗಲ್ಲ, ಮತ್ತೇನೋ ತೊಂದರೆ ಇರ್ತದೆ, ಅಲ್ಲಿಗೆ ಹೋಗಲಿಕ್ಕಾಗಲ್ಲ ನ್ಯಾಯಾಲಯಕ್ಕೆ, ಆದರೆ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಸಮಸ್ಯೆಯನ್ನು ಹೇಳುವ ರೀತಿಯಲ್ಲಿ ಒಂದು ಅವಕಾಶ ಕಲ್ಪಿಸಿ ಕೊಟ್ಟಿದ್ದಾರೆ. ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡಿಸ್ಕೊಳ್ಬೇಕು ಅಂತನ್ನೋದು ನಮ್ಮೆಲ್ಲರ ಸದಿಚ್ಛೆ ಇದೆ. ಸರ್, ಈಗ ಮಕ್ಕಳನ್ನು ಈ ಪರಿಧಿಗೆ ತಗೊಳ್ತೀರಾ? ಮಕ್ಕಳ ಕೇಸುಗಳಿದ್ದರೆ ತಗೋತೀವಿ ಮಕ್ಕಳ ಕೇಸುಗಳು ಅಂತೇಳಿ. ಆದರೆ ಮಕ್ಕಳ ಕೇಸುಗಳನ್ನು ಅವರ ಅಲ್ಪವಯಸ್ಸಿ ಸಂರಕ್ಷಣಾದಾರರು ನಡೆಸ್ತಿರ್ತಾರೆ. ನೇರವಾಗಿ ಮಕ್ಕಳು ಯಾವುದೇ ಪ್ರಕರಣವನ್ನು ನಡೆಸಲ್ಲ. ಹೀಗಾಗಿ ಸಂರಕ್ಷಣಾದಾರರ ಮೂಲಕ, ಅಂದರೆ ಗಾರ್ಡಿಯನ್ ಅಂತೇಳಿ, ಮೈನರ್ ಗಾರ್ಡಿಯನ್ ಅಂತ ಏನು ಹೇಳ್ತೀವಿ, ಅವ್ರ ಮೂಲಕ ಕೇಸನ್ನು ನಡೆಸ್ತೀವಿ. ಅವರ ಹಿತರಕ್ಷಣೆಯಲ್ಲಿ ಮಕ್ಕಳಿಗೆ ಹಿತರಕ್ಷಣೆಯಾಗುವಂಥದ್ದು, ಅವರ ಹಿತಾಸಕ್ತಿ ಕಾಪಾಡುವಂತಹ ಒಂದು ರಾಜಿಗೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು, ಮತ್ತು ಅದನ್ನು ನ್ಯಾಯಾಲಯ ಪರಿಗಣಿಸ್ತದೆ.
ಸರ್, ಈಗ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಇರ್ತಾರೆ, ಅವರಿಗೆ ವಿಕಲಾಂಗಚೇತನರು ಇರ್ತಾರೆ, ಅವ್ರಿಗೇನು ಹೆಚ್ಚಿಗೆ ಗೊತ್ತಿಲ್ಲದೆ ಇರ್ಬೋದು ಅಥವಾ ತಮ್ಮ ಹತ್ರ ಬಂದು ತೋಡಿಕೊಳ್ಳಲು ಅವಕಾಶ ಆಗದೆ ಇರ್ಬೋದು. ಅಂಥವ್ರ ಬಗ್ಗೆ ಹೇಗೆ, ಏನು ಸ್ಪಂದನೆ ಇದೆ, ಹೇಗೆ? ಅಂಥವ್ರಿಗೂ ಸಹ ಅದೇ, ಅವರಿಗೆ ತುಂಬ ಕಷ್ಟ ಇದೆ, ಕೋರ್ಟ್ಗೆ ಬರಲು ತೊಂದರೆ ಆಗ್ತದೆ, ನಡೆಯಲಾಗೋದಿಲ್ಲ, ಮತ್ತೊಂದು ಯಾವುದೋ ಒಂದು ಸಮಸ್ಯೆ ಇದ್ರೂ ಅವರು ಸಹ ವಿಡಿಯೋ ಮೂಲಕ ಆನ್ಲೈನ್ನಲ್ಲಿ ಭಾಗವಹಿಸ್ಬೋದು. ರಾಜಿ ಪ್ರಕ್ರಿಯೆಯಲ್ಲಿ ನಡೆಯುವಂಥ ಪ್ರಕ್ರಿಯೆಯಲ್ಲಿ ತಮ್ಮ ವಾದವನ್ನು ಮಧ್ಯಸ್ಥಗಾರರಿಗೆ ತಿಳಿಸುವಂಥ ಒಂದು ವ್ಯವಸ್ಥೆನ ಅವ್ರು ಮಾಡ್ಬೋದು. ನ್ಯಾಯಾಲಯಗಳಿಗೆ ಬಂದು ಕೇಳಿದಾಗ ಅವ್ರಿಗಾಗಿಯೇ ವಿಶೇಷವಾದಂಥ ವ್ಯವಸ್ಥೆನೂ ಇದೆ. ಅವರಿಗೆ ಕೂತ್ಕೊಳ್ಳಿಕ್ಕೆ, ಅವರಿಗೆ ಅಲ್ಲಿ ವಿಶ್ರಾಂತಿ ಪಡೀಲಿಕ್ಕೆ ವ್ಯವಸ್ಥೆ ಮಾಡಿರ್ತದೆ. ಯಾವುದೇ ತೊಂದರೆ ಆ ವಿಕಲಚೇತನರಿಗೂ ಆಗೋದಿಲ್ಲ. ಅವರಿಗೆ ಈ ರಾಜಿ ಪ್ರಕ್ರಿಯೆ ನಡೆಸೋದ್ರಲ್ಲಿ ತಾವು ಭಾಗವಹಿಸೋಕ್ಕಾಗಲ್ಲ ಅಂತ ಹೇಳಕ್ಕೆ ಬರಲ್ಲ, ಅಂಥ ವ್ಯವಸ್ಥೆ ಇಲ್ಲ. ಅವರು ಸಹಜವಾಗಿ ಭಾಗವಹಿಸ್ಬೋದು. ಅದಕ್ಕೆ ತಕ್ಕಂಥ ಏನು ಅನುಕೂಲಗಳನ್ನು ಮಾಡಬೇಕು ಅವೆಲ್ಲ ಮಾಡಲಾಗಿದೆ. ಯಾವ ಮುಖಾಂತರವಾಗಿ ಅವರು ಫಿಸಿಕಲ್ಲಾಗಿ ನ್ಯಾಯಾಲಯಕ್ಕೆ ಹಾಜರಾಗಿ ಅಥವಾ ಮಧ್ಯಸ್ಥಗಾರರ ಮುಂದೆ ಹಾಜರಾಗ್ಬೋದು, ಆನ್ಲೈನ್ ಮುಖಾಂತರ ಹಾಜರಾಗ್ಬೋದು, ಮನೆಯಲ್ಲೇ ಕೂತ್ಕೊಂಡು ತಮ್ಮ ವಾದವನ್ನು ಅಲ್ಲಿ ಮಧ್ಯಸ್ಥಗಾರರ ಮುಂದೆ ಹೇಳ್ಬೋದು. ಸರಿ, ಮಧ್ಯಸ್ಥಿಕೆಗಾರರ ಸಮ್ಮುಖದಲ್ಲಿ, ಅವರ ಸಮಕ್ಷಮದಲ್ಲಿ ಒಂದು ಕೇಸು ಬರಬೇಕಂದ್ರೆ ಅದು ಈಗಾಗಲೇ ನ್ಯಾಯಾಲಯದಲ್ಲಿ ಕೇಸು ನಡೀತಾ ಇರಬೇಕಾ ಅಥವಾ ಫ್ರೆಶ್ ಈಗಲೇ ನಾನು ಬರ್ತೀನಿ ಅಂದರೆ ಸಾಧ್ಯ ಇದೆಯಾ ಸರ್? ಈಗಾಗಲೇ ನ್ಯಾಯಾಲಯದಲ್ಲಿ ದಾಖಲಾಗಿರಬೇಕು. ಅಂಥ ಪ್ರಕರಣಗಳನ್ನು ಮಾತ್ರ ನಾವು ಮಧ್ಯಸ್ಥಗಾರರಿಗೆ ಕಳಿಸ್ತೇವೆ. ನ್ಯಾಯಾಲಯದವರು ಆ ಪ್ರಕರಣವನ್ನು ಮಧ್ಯಸ್ಥಗಾರರ ಮುಂದೆ ಹೋಗಿ ಅಂತ ಒಂದು ದಿನಾಂಕ ನಿಗದಿಪಡಿಸ್ತಾರೆ. ಆ ದಿನಾಂಕದಂದು ಪಕ್ಷಗಾರರು ಬರಬೇಕಾಗತ್ತೆ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಬಂದ ಮೇಲೆ ಆ ಪ್ರಕರಣವನ್ನು ವಹಿಸಿಕೊಂಡಂಥ ಮಧ್ಯಸ್ಥಗಾರರು ಅವ್ರನ್ನ ಪರಿಚಯ ಮಾಡಿಸಿ ಅಲ್ಲಿ ಅವರಿಗೆ ಪ್ರತ್ಯೇಕವಾದಂಥ ಕೊಠಡಿ ಇದೆ. ಆ ಕೊಠಡಿಯಲ್ಲಿ ಅವರು ಕೂತ್ಕೊಂಡು ಮಧ್ಯಸ್ಥಿಕೆಗಾರನ ಪ್ರಾರಂಭಿಸ್ತಾರೆ. ಸರ್, ಈಗ ತಮಗೆ ಗೊತ್ತಿರೋ ಹಾಗೆ ತಾವಂತೂ ಹಿರಿಯ ಸಿವಿಲ್ ನ್ಯಾಯಾಧೀಶರು, ಬಗೆಯ ನಾನಾ ರೀತಿಯ ಕೇಸುಗಳಿವೆ. ಈಗ ಏನು ವರದಕ್ಷಿಣೆ ಕಿರುಕುಳ ಇರಬಹುದು, ಅಥವಾ ತಂದೆ ತಾಯಿಗಳಿಗೆ ಸರಿಯಾಗಿ ನೋಡ್ಕೊಳ್ಳದೆ ಇರತಕ್ಕಂಥದ್ದು ಇರ್ಬೋದು, ಮತ್ಯಾವುದು ಆಸ್ತಿ ಪಾಸ್ತಿಗಳ ವಾದ ವಿವಾದ ಡಿಸ್ಪ್ಯೂಟ್ ಇರ್ಬೋದು. ಈ ಎಲ್ಲ ಬಗೆಯ ಕೇಸುಗಳನ್ನು ಈ ಮಧ್ಯಸ್ಥಿಕೆಗಾರರ ಸಮಕ್ಷಮಕ್ಕೆ ತರಬಹುದಾ? ಅದಕ್ಕೇನಾದರೂ ಒಂದು ಮಿತಿ ಇದೆ ಸರ್? ರಾಜಿ ಆಗಬಹುದಾದಂತಹ ಎಲ್ಲ ಪ್ರಕರಣಗಳನ್ನು ಈ ಮಧ್ಯಸ್ಥಿಕೆಗಾರರ ಮುಂದೆ ತರಬಹುದು. ಈ ಚೆಕ್ ಬೌನ್ಸ್ ಪ್ರಕರಣಗಳಂತಿರ್ತವೆ, ಮೋಟಾರು ವಾಹನ ಅಪಘಾತ ಆದಂತಹ ಸಂದರ್ಭದಲ್ಲಿ ಪರಿಹಾರ ಪಡ್ಕೊಳ್ಳುವಂತಹ ಪ್ರಕರಣಗಳಾಗಿರ್ಬೋದು, ಆಮೇಲೆ ಪಾರ್ಟಿಷನ್ ಅಂತ ಇರ್ತದೆ, ಪಾಲು ವಿಭಾಗಕ್ಕೆ ಹಾಕಿರ್ತಾರೆ, ಬೇರೆ ಇತರ ವ್ಯಾಜ್ಯಗಳನ್ನು, ಸಿವಿಲ್ ವ್ಯಾಜ್ಯಗಳನ್ನು ತರಬಹುದು, ಬ್ಯಾಂಕ್ ವಸೂಲಾತಿ ಕೇಸುಗಳನ್ನು ತರಬಹುದು, ಆಮೇಲೆ ಕೆಲವೊಂದು ಕ್ರಿಮಿನಲ್ ಅಪರಾಧಗಳಾಗಿದ್ದರೂ ಸಹ ಅವುಗಳನ್ನು ರಾಜಿ ಮಾಡಿಕೊಳ್ಳಲು ಕಾನೂನು ಅವಕಾಶ ಮಾಡಿಕೊಡುತ್ತೆ. ಅಂತಹ ಕ್ರಿಮಿನಲ್ ಪ್ರಕರಣಗಳನ್ನು ನಾವು ರಾಜಿ ಆಗಬಹುದಾದ ಕ್ರಿಮಿನಲ್ ಪ್ರಕರಣಗಳು ಅಂತ ಕರಿತೇವೆ. ಅಂಥ ಪ್ರಕರಣಗಳನ್ನು ಸಹ ನಾವು ಕಳಿಸ್ಬೋದು. ಬೇರೆ ಕೆಲವೊಂದು ಅಪರಾಧಗಳು ಕಾನೂನು ರಾಜಿ ಮಾಡಿಕೊಳ್ಳಲು ಅವಕಾಶ ಕೊಡುವುದಿಲ್ಲ, ಅಂಥ ಪ್ರಕರಣಗಳನ್ನು ಕಳಿಸೋಕ್ಕಾಗಲ್ಲ. ಅವುಗಳನ್ನು ಹೊರತುಪಡಿಸಿ ಬೇರೆ ಎಲ್ಲ ನಮೂನೆಯ ಪ್ರಕರಣಗಳನ್ನು, ರಾಜಿ ಮಾಡಿಕೊಳ್ಳುವಂಥ ಪ್ರಕರಣಗಳನ್ನು ಮಧ್ಯಸ್ಥಗಾರರಿಗೆ ನಾವು ಕಳಿಸ್ತೇವೆ. ಈ ಭೂ ಸ್ವಾಧೀನ ಪರಿಹಾರದ ಕೇಸುಗಳು ಅಥವಾ ಭೂ ಸ್ವಾಧೀನ ಪರಿಹಾರದ ನಂತರ ಆದೇಶ ಪಡೆದಂತಹ ಅಮಲ್ಜಾರಿ ಪ್ರಕರಣಗಳು, ಅಂಥ ಪ್ರಕರಣಗಳನ್ನು ಸಹ ನಾವು ಮಧ್ಯಸ್ಥಗಾರರಿಗೆ ಕಳಿಸ್ತೇವೆ. ಇಬ್ಬರು ಉಭಯ ಪಕ್ಷಗಾರರು ಬಂದು ಅದರಲ್ಲಿ ಮಾತುಕತೆ ಮಾಡಿ ಆ ಪ್ರಕರಣವನ್ನು ಸಂಧಾನ ಮಾಡಿಕೊಳ್ಳಬಹುದು. ಸರ್, ಈಗ ಅನೇಕ ಸಲ ಸತಿಪತಿಗಳ ನಡುವೆ ವಿರಸ ಬರ್ತದೆ. ಅದು ಬಹಳ ಗಂಭೀರ ರೂಪ ತಳೆದು ವಿವಾಹ ವಿಚ್ಛೇದನ ಇತ್ಯಾದಿ ಕ್ರಮಕ್ಕೂ ಹೋಗ್ತದೆ. ಇಂಥ ಪ್ರಸಂಗದಲ್ಲಿ ಈ ಪ್ರಕ್ರಿಯೆಯಲ್ಲಿ ವಿವಾಹ ವಿಚ್ಛೇದನಕ್ಕೆ ಒಳಪಟ್ಟಂಥ ಪ್ರಕ್ರಿಯೆಗಳು ಕೂಡ ಈ ಮಧ್ಯಸ್ಥಿಕೆಗಾರರ ಸಮಕ್ಷಮದಲ್ಲಿ ಬರ್ಬೋದಾ? ಬರ್ತವೆ, ಖಂಡಿತ ಬರ್ತವೆ. ಅವು ತುಂಬ ಅವಕ್ಕಾಗಿಯೇ ವಿಶೇಷವಾದಂತಹ ಮಹತ್ವವನ್ನು ಕೊಡಲಾಗಿದೆ. ಸಂಬಂಧಗಳು ಉಳಿಬೇಕು, ಬೆಳಿಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಕೌಟುಂಬಿಕ ಕಲಹಗಳು ಏನು ನ್ಯಾಯಾಲಯಕ್ಕೆ ಬಂದಿರ್ತವೆ, ಈ ಕೌಟುಂಬಿಕ ಕಲಹಗಳಲ್ಲೆಲ್ಲನೂ ಕಡ್ಡಾಯವಾಗಿ ನಾವು ಮಧ್ಯಸ್ಥಗಾರಿಕೆಯಲ್ಲಿ ಕಳಿಸ್ತೇವೆ. ಹೆಚ್ಚಾನೆಚ್ಚು ಕೇಸುಗಳಲ್ಲಿ, ಕೆಲವೊಂದು ಪ್ರಕರಣಗಳಲ್ಲಿ ಬೇರ್ಪಡೆಯಾದಂತಹ ಗಂಡ ಹೆಂಡತಿ ಮತ್ತೆ ಒಂದಾಗಿ ಹೋದಂತಹ ಅನೇಕ ನಿದರ್ಶನಗಳನ್ನು ನಾವು ಕೋರ್ಟ್ನಲ್ಲಿ ನೋಡ್ತಿರ್ತೇವೆ. ಅಲ್ಲಿಯೂ ಸಹ ಈ ಕೌಟುಂಬಿಕ ನ್ಯಾಯಾಲಯ ಅಂತ ಒಂದು ಪ್ರತ್ಯೇಕವಾಗಿ ನ್ಯಾಯಾಲಯನೇ ಇದೆ. ಅಲ್ಲಿ ಪ್ರಕರಣಗಳನ್ನು ಸಹ ನಾವು ಮಧ್ಯಸ್ಥಿಗಾರಿಕೆಗಳಿಗೆ ಕಳಿಸ್ಬೋದು ಮತ್ತು ಮಧ್ಯಸ್ಥಿಗಾರಿಕೆ ನಡೆಸಿ ಅಲ್ಲಿ ಮಧ್ಯಸ್ಥಿಗಾರಿಕೆಯಿಂದ ರಾಜಿಯಾಗಿ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಮುಗಿಸ್ಕೊಳ್ಬೋದು. ಸರ್, ಎಷ್ಟೋ ಸಲ ಕೇಳಿ ಬರ್ತಾ ಇರ್ತದೆ, ಈ ವರ್ಕಿಂಗ್ ಪ್ಲೇಸಲ್ಲಿ
ಕಾರ್ಯನಿರ್ವಹಿಸುತ್ತಿರುವ ಸ್ಥಳದಲ್ಲಿ ಎಷ್ಟೋ ಸಲ ಏನೇನೋ ಕಾರಣಗಳಿಂದ ವೈಮನಸ್ಸು ಅದು ಇದು ಇಂಥದ್ದೆಲ್ಲ ಇದ್ದು ಯಾರೋ ಒಬ್ಬಿಬ್ಬರು ಬಹಳ ಕಿರುಕುಳವನ್ನು ಅನುಭವಿಸ್ತಕ್ಕಂಥ ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಇಂಥದ್ರ ಬಗ್ಗೆ ಈ ಮೀಡಿಯೇಷನ್ ಸೆಂಟ್ರಲ್ಲಿ ಏನು ಪರಿಹಾರ ಸಾಧ್ಯತೆ ಇದೆ? ಈ ಕಾರ್ಯಸ್ಥಳದಲ್ಲಿ ನೌಕರರು ಕೆಲಸ ಮಾಡ್ತಿರ್ಬೋದು, ಖಾಸಗಿ ಕೆಲಸ ಮಾಡ್ತಿರಕ್ಕಂಥ ನೌಕರರು ಅಲ್ಲಿ ಲೈಂಗಿಕ ದೌರ್ಜನ್ಯ ಏನಾದರೂ ನಡೆದ್ರೆ ಅಥವಾ ಆ ಸಂಬಂಧಪಟ್ಟ ಪ್ರಕರಣಗಳಿಗಾಗಿ ಏನಾದರೂ ಘಟನೆ ನಡೆದ್ರೆ ಅದಕ್ಕಾಗಿ ಒಂದು ಕಮಿಟಿ ಅಂತ ಇದೆ, ಇಂಟರ್ನಲ್ ಕಮಿಟಿ ಅಂತ. ಆ ಕಮಿಟಿ ಮುಂದೆ ಆ ಪ್ರಕರಣಗಳು ಹೋಗ್ತವೆ. ಈ ಕಮಿಟಿಗಳು ಎಲ್ಲ ವರ್ಕಿಂಗ್ ಪ್ಲೇಸಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಆಗಿಲ್ದಲ್ಲಿ ಮಾಡ್ಕೋಬೇಕು. 10ಕ್ಕಿಂತ ಹೆಚ್ಚು ಜನ ವರ್ಕ್ ಮಾಡುವಂಥ ನೌಕರರಿದ್ದಲ್ಲಿ ಈ ಕಮಿಟಿ ಮಾಡಬೇಕಂತ ಒಂದು ಕಾನೂನಿದೆ. ಆ ಕಾನೂನು ಪ್ರಕಾರ ಅವರು ಒಂದು ಕಮಿಟಿ ಮಾಡಿರಬೇಕು. ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಅದಕ್ಕೆ ಹೆಸರು. ಆ ಕಮಿಟಿಯವರು ಆ ಪ್ರಕರಣವನ್ನು ತೀರ್ಮಾನ ಮಾಡ್ತಾರೆ. ಅದಲ್ಲದೇನು ಘಟನೆ ಬಗ್ಗೆ ಏನಾದರೂ FIR ಮಾಡಬೇಕು ಅಂಥ ಕೃತ್ಯಗಳು ನಡೆದಿದ್ರೆ FIR ಆಗಿನೂ ಸಹ ಪ್ರಕರಣಗಳನ್ನು ನಡೆಸಬಹುದು. ಇದಕ್ಕೆಲ್ಲ ಅವಕಾಶ ಇದೆ. ಬಹಳ ಒಳ್ಳೆ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಶ್ರೀ ಶ್ರೀನಿವಾಸ್ ನವಲೆ ಸರ್ ಅವರು. ಬಹಳ ಉತ್ತಮವಾದಂಥ ವಿಷಯಗಳನ್ನು ತಮಗಾಗಿ ತಿಳಿಸ್ತಾ ಇದ್ದಾರೆ. ಸರ್, ಈಗ ಎಲ್ಲೋ ಒಂದು ಕಡೆಗೆ ನೈಬರ್ಸ್ ಇರ್ತಾರೆ, ನೆರೆಮನೆಯವರು ನೆರೆಹೊರೆಯವರಿಂದ ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಇಂಥವಕ್ಕೂ ಅವಕಾಶ ಇದೆಯಾ? ಇದೆ. ಅದು ಯಾವ ರೀತಿಯ ವಾಜ್ಯ ಆಗಿರ್ತದೆ ಅನ್ನುವಂಥದ್ರ ಮೇಲೆ ಅವಲಂಬಿತವಾಗಿರ್ತದೆ. ಸಣ್ಣ ಪುಟ್ಟ ಕಾರಣಕ್ಕಾಗಿ ನೆರೆಹೊರೆಯವರು ಸಿವಿಲ್ ವ್ಯಾಜ್ಯನೋ ಅಥವಾ ಕ್ರಿಮಿನಲ್ ವ್ಯಾಜ್ಯಕ್ಕೆ ಒಳಪಟ್ಟಿರ್ತಾರೆ. ಸಿವಿಲ್ ವ್ಯಾಜ್ಯವಾದರೆ ಸಿವಿಲ್ ವ್ಯಾಜ್ಯವನ್ನು ರಾಜಿ ಮುಖಾಂತರ ಮಾಡಿಕೊಳ್ಳುವಂಥ ಪ್ರಕ್ರಿಯೆಗೆ ಅವಕಾಶ ಇದೆ. ಅದೇ ರೀತಿ ಸಣ್ಣ ಪುಟ್ಟ ಕ್ರಿಮಿನಲ್ ಪ್ರಕರಣಗಾದರೆ ಅದೇ ಈ ಮೊದಲು ನಾನು ಹೇಳಿದಂತೆ ಇದು ರಾಜಿಯಾಗುವಂಥ ಕ್ರಿಮಿನಲ್ ಪ್ರಕರಣಗಳು ಇದ್ದರೆ, ರಾಜಿಯಾಗುವಂಥ ಕ್ರಿಮಿನಲ್ ಕೇಸ್ಗಳಿದ್ದರೆ ಅದನ್ನು ಸಹ ಮೀಡಿಯೇಷನ್ ಅವರ ಮುಂದೆ ತಂದು ರಾಜಿ ಆಗ್ಬೋದು. ಸರ್, ಒಂದೊಂದು ಸಲ ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಅಥವಾ ಏನೋ ಕೆಲಸ ಮಾಡಿ ಕೊಡ್ತೀವಿ ಅಂತೇಳಿ ಬ್ರೋಕರ್ಸ್ ಹಾವಳಿ ಇದೆ. ಈ ಬ್ರೋಕರ್ಸ್ ಹಾವಳಿ ಸಮಸ್ಯೆ ಬಂದಾಗ ಇದನ್ನು ಕೂಡ ತಮ್ಮಲ್ಲಿ ತರಬಹುದು ಮಧ್ಯಸ್ಥಿಕೆಗಾರರಲ್ಲಿ ಬರ್ಬೋದು. ಆದರೆ ಪ್ರಕರಣ ದಾಖಲಾಗಿರಬೇಕು. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿರಬೇಕು. ಪ್ರಕರಣ ದಾಖಲ ಆಗದೇ ಇದ್ದಲ್ಲಿ ಅಂಥದನ್ನು ಮೀಡಿಯೇಷನ್ಗೆ ಕಳಿಸಲು ಅವಕಾಶವಿಲ್ಲ. ಪ್ರಕರಣ ದಾಖಲಾಗಿರಬೇಕು. ನ್ಯಾಯಾಲಯದಲ್ಲಿ ಒಂದು ಸಂಖ್ಯೆ ಪ್ರಕರಣ ಅನ್ನೋದು ಇರಬೇಕು. ಅಂಥದ್ದನ್ನು ಮಾತ್ರ ಕಳಿಸ್ಬೋದು. ಈ ತೊಂದರೆಗಳು ಕೋರ್ಟ್ ಗಮನಕ್ಕೆ ಬಂದಿಲ್ಲ, ಕೋರ್ಟ್ ಮೆಟ್ಟಲಿಗೆ ಬಂದಿಲ್ಲ ಅಂತಂದರೆ ಕಳ್ಸಕ್ಕೆ ಬರಲ್ಲ. ಕೇಳಿ ಹೇಳ್ತಾ ಇದ್ದಾರೆ, ಈಗಾಗಲೇ ನಿಮ್ದು ಯಾವುದಾದ್ರೂ ಒಂದು ಕೇಸ್ ಏನಿದೆ ಅದು ನ್ಯಾಯಾಲಯದಲ್ಲಿ ಈಗಾಗಲೇ ದಾಖಲಾಗಿರಬೇಕು, ಅದಕ್ಕೊಂದು ಸಂಖ್ಯೆ ಇರಬೇಕು. ಅಂಥದ್ದನ್ನು ಮಾತ್ರ ಈ ಮಧ್ಯಸ್ಥಿಕೆಗಾರರ ಸಮಕ್ಷಮಕ್ಕೆ ತರುವ ಸಾಧ್ಯತೆ ಇದೆ ಅಂತ ಸರ್ ಹೇಳ್ತಾ ಇದ್ದಾರೆ. ಇದೊಂದು ರಾಷ್ಟ್ರಮಟ್ಟದ ಅಭಿಯಾನ ಅಂತ ಎಲ್ಲ ಕಡೆಗೂ ನಡೀತಾ ಇದೆ. ಇದಕ್ಕೆ ದಯವಿಟ್ಟು ಸಾರ್ವಜನಿಕರ ಸ್ಪಂದನೆ ಬೇಕು. ಸಾರ್ವಜನಿಕರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಬೇಕು. ಸರ್ಕಾರ, ನ್ಯಾಯಾಲಯ ಎಲ್ಲವೂ ಕೂಡ ಸಾರ್ವಜನಿಕರ ಹಿತಕ್ಕಾಗಿ ಕೆಲಸ ಮಾಡ್ತಾ ಇರ್ತದೆ. ಇದನ್ನು ಸಾರ್ವಜನಿಕರು ಗಮನಿಸಿ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು. ಇದು ಈಗಾಗಲೇ ಪ್ರಾರಂಭ ಆಗಿದೆ ಸರ್. ಎಲ್ಲಿವರೆಗೂ ನಡೀತಾ ಸರ್? ಇದು ಜುಲೈ 1ರಿಂದ ಪ್ರಾರಂಭ ಆಗಿದೆ. ಇದು ಅಕ್ಟೋಬರ್ 7ರವರೆಗೆ ನಡೆಯಲಿದೆ ಅಭಿಯಾನ. ದೇಶಕ್ಕಾಗಿ 90 ದಿನಗಳ ಮಧ್ಯಸ್ಥಿಕೆ ಅಂತ ಏನು ಅಭಿಯಾನ ನಡೀತಿದೆ ಅದು ಈಗಾಗಲೇ ಪ್ರಾರಂಭ ಆಗಿ ಅದು ಅಕ್ಟೋಬರ್ 7ರವರೆಗೆ ನಡೆಯಲಿದೆ. ಅಭಿಯಾನ ಮುಗಿದ ನಂತರವೂ ಮೀಡಿಯೇಷನ್ ಇರುತ್ತೆ. ಆವಾಗಲೂ ಸಹ ನೀವು ಮೀಡಿಯೇಷನ್ಗೆ ಮಧ್ಯಸ್ಥಿಗಾರರ ಮುಖಾಂತರ ಪ್ರಕರಣಗಳನ್ನು ಬಗೆಹರಿಸೋದು ಮುಂದುವರಿಸಬಹುದು. ಆದರೆ ಈ ಅಭಿಯಾನ ನಡೆದಾಗ ಈ ರಾಷ್ಟ್ರಕ್ಕಾಗಿ ಅಂತ ಒಂದು 90 ದಿವಸಗಳ ಅಭಿಯಾನ ಅಂತ ಹೇಳಿ ಏನು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿಯವರು ಪ್ರಾರಂಭಿಸಿದ್ದಾರೆ. ಇಲ್ಲಿ ಸ್ವಲ್ಪ ಹೆಚ್ಚಿನ ಅರಿವು ಮತ್ತು ಆದ್ಯತೆ ಕೊಡಲಾಗಿರೋದ್ರಿಂದ ಈ ಅಭಿಯಾನದ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಒಂದು ಕಕ್ಷಿದಾರರಲ್ಲಿ ಮನವಿ. ಇದರಿಂದ ನಿಮಗೆ ಸಮಯ ಉಳಿತಾಯ ಆಗತ್ತೆ, ಹಣ ಉಳಿತಾಯ ಆಗತ್ತೆ ರಾಜಿಯಾದಲ್ಲಿ ಅಂತ ಒಂದು ಸಾಕಷ್ಟು ಸದುಪಯೋಗವುಳ್ಳಂತಹ ಒಂದು ಪ್ರಕ್ರಿಯೆ ಅದಕ್ಕಾಗಿ ತಾವೆಲ್ಲರೂ ಅಂದರೆ ಯಾರು ಕೋರ್ಟ್ನಲ್ಲಿ ವ್ಯಾಜ್ಯ ಹೊಂದಿದ್ದೀರಿ ಅವರೆಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಒಂದು ಮನವಿ. ಸರ್, ಈಗ ಎರಡನೇ ವಿಷಯ ಲೋಕ್ ಅದಾಲತ್. ಈ ಲೋಕ್ ಅದಾಲತ್ ಅಂದರೆ ಏನು? ಇದು ಯಾವಾಗ ನಡೀತದೆ? ಇದರ ವಿಶೇಷತೆ ಏನು ಸರ್? ಲೋಕ್ ಅದಾಲತ್ ಸಹ ಒಂದು ರಾಜಿ ಪ್ರಕ್ರಿಯೆ. ನಾವೆಲ್ಲ ನ್ಯಾಯಾಲಯದಲ್ಲಿ ಕೆಲಸ ಮಾಡೋದು ಈ CPC ಅಡಿಯಲ್ಲಿ. ಇದು ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಇದೆ.
ಅದರ ಪ್ರಕಾರ ಪ್ರಕ್ರಿಯೆಗಳನ್ನು ನ್ಯಾಯಾಲಯದ ಪ್ರಕ್ರಿಯೆಗಳು ನಡೀತದೆ. ಅಲ್ಲಿ ಒಂದು ಕಲಂನಲ್ಲಿ 89 ಸೆಕ್ಷನ್ ಅಂತ ಇದೆ. ಆ 89 ಸೆಕ್ಷನ್ ಹೇಳೋದು ಅಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂತ. ಅಂದರೆ ನ್ಯಾಯಾಲಯದಲ್ಲಿ ಏನಾಗುತ್ತೆ, ನೀವು ಹೋದ್ಮೇಲೆ ಎಲ್ಲ ವಾದ ವಿವಾದ ಸಾಕ್ಷಿ ವಿಚಾರಣೆ ಆದ ನಂತರ ತೀರ್ಪು ಕೊಟ್ಟು ಅದಕ್ಕೆ ಒಂದು ಅಂತ್ಯವನ್ನು ಕಾಣಿಸ್ತಾರೆ. ಇದು ನ್ಯಾಯಾಲಯದ ಪ್ರಕ್ರಿಯೆ. ಇದನ್ನು ಹೊರತುಪಡಿಸಿ ಅಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂತಂದರೆ ಇದನ್ನು ನ್ಯಾಯವನ್ನೇ ಪಡಿಬೇಕು, ಆದರೆ ಪರ್ಯಾಯ ಮಾರ್ಗದಲ್ಲಿ ಪಡಿಬೇಕು. ಪರ್ಯಾಯ ಮಾರ್ಗದಲ್ಲಿ ಪಡೆಯುವಂಥ ವ್ಯವಸ್ಥೆ ಯಾವುದು ಅಂತಂದರೆ ಈ ರಾಜಿ ಸಂಧಾನದ ಮೂಲಕ ಮಾಡ್ಕೋಬೇಕು. ಈ ರಾಜಿ ಸಂಧಾನ ಮಾಡ್ಕೊಳ್ಳೋಕ್ಕೆ ಏನು ವ್ಯವಸ್ಥೆ ಅಂತಂದರೆ, ಒಂದು ಮಧ್ಯಸ್ಥಿಗಾರಿಕೆ ಇದೆ, ಇನ್ನೊಂದು ಲೋಕ್ ಅದಾಲತ್ ಇದೆ, ಇನ್ನೊಂದು ಜುಡಿಷಿಯಲ್ ಸೆಟಲ್ಮೆಂಟ್ ಅಂತಿದೆ. ಹೀಗೆ ಈ ರೀತಿ ಪ್ರಕ್ರಿಯೆಗಳಿರುತ್ತೆ. ಈ ಪ್ರಕ್ರಿಯೆಗಳಲ್ಲಿ ಒಂದು ಮಧ್ಯಸ್ಥಿಕೆನೂ ಇದೆ, ಲೋಕ್ ಅದಾಲತ್ನೂ ಇದೆ. ಈ ಲೋಕ್ ಅದಾಲತ್ ಅನ್ನೋದು ವರ್ಷಕ್ಕೆ 4 ಬಾರಿ ನಿಗದಿಪಡಿಸಿರ್ತಾರೆ. ಈಗಾಗಲೇ 2 ಲೋಕ್ ಅದಾಲತ್ಗಳು ನಡೆದಿದೆ. ನಮ್ಮ ಕಲಬುರಗಿಯಲ್ಲಿ 2 ಲೋಕ್ ಅದಾಲತ್ಗಳು ಅದ್ಭುತ ಯಶಸ್ಸನ್ನು ಪಡೆದಿವೆ. ಈಗ ಮುಂದಿನ ಲೋಕ್ ಅದಾಲತ್ತು 13/9/2025 ನಿಗದಿಯಾಗಿದೆ. ಸೆಪ್ಟೆಂಬರ್ 13ಕ್ಕೆ ನಿಗದಿಯಾಗಿದೆ. ಇಲ್ಲಿಯೂ ಸಹ ತಮ್ಮ ಪ್ರಕರಣಗಳನ್ನು ಕಕ್ಷಿದಾರರು ಬಗೆಹರಿಸಿಕೊಳ್ಬೋದು ಅಂತ ಒಂದು ಮಾತನ್ನು ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ಈಗ ಲೋಕ್ ಅದಾಲತ್ದಲ್ಲಿ ನಮ್ಮ ಕೇಸು ಬರಬೇಕು, ಅದು ಬಗೆಹರಿಬೇಕು ಅಂತ ಅನ್ನೋದಾದರೆ ಮೊದಲು ಏನು ಮಾಡಬೇಕು? ಇಲ್ಲೂ ಕಂಡೀಷನ್ ಅದೇ ಇದೆಯಾ? ಅದು ಕೋರ್ಟಲ್ಲಿ ಈಗಾಗಲೇ ಇರಬೇಕಾ ಕೇಸು? ಕೆಲವೊಂದು ಕೋರ್ಟ್ಗಳಲ್ಲಿ ಇರಬೇಕಾದಂಥ ಪ್ರಕರಣಗಳನ್ನು ನೀವು ಲೋಕ್ ಅದಾಲತ್ನಲ್ಲಿ ಬಗೆಹರಿಸ್ಕೊಳ್ಬೋದು. ಕೆಲವೊಂದು ಇಲ್ಲದೇ ಇರತಕ್ಕಂಥ ಪ್ರಕರಣಗಳನ್ನು ಸಹ ಇಲ್ಲಿ ಲೋಕ್ ಅದಾಲತ್ನಲ್ಲಿ ಬಗೆಹರಿಸ್ಕೊಳ್ಬೋದು. ಈ ಪ್ರಕರಣ ಇಲ್ಲದೇ ಇಲ್ಲ, ಕೋರ್ಟಿಗೆ ಹೋಗೇ ಇಲ್ಲ ಅನ್ನುವಂಥ ಪ್ರಕರಣಗಳಿಗೆ ನಾವು PLC ಅಂತೀವಿ, ಪ್ರೀ ಲಿಟಿಗೇಷನ್ ಕೇಸ್, ವ್ಯಾಜ್ಯ ಪೂರ್ವ ಪ್ರಕರಣ ಅಂತ. ವ್ಯಾಜ್ಯವೇ ಆಗಿಲ್ಲ, ಅದಕ್ಕಿಂತ ಮೊದಲು ನಡೆಯುವಂಥ ಪ್ರಕರಣ ಅಂತ ಅದಕ್ಕೊಂದು ಹೆಸರು ಕೊಟ್ಟು, ಅದು ವ್ಯಾಜ್ಯ ಆಗಬಾರ್ದು, ಕೋರ್ಟಿಗೆ ಹೋಗಬಾರ್ದು ಅನ್ನುವಂಥದ್ದೊಂದು ಕಾರಣದಿಂದ ಅವರನ್ನು ಮೊದಲು ಕರೆಸಿ ವಿಚಾರಣೆ ಮಾಡಿ ಅಲ್ಲಿ ಸಂಧಾನವನ್ನು ಮಾಡಿಸುವಂಥ ಕೆಲಸ ಮಾಡಿ, ರಾಜಿ ಸಂಧಾನ ಆದಾಗ ಅಲ್ಲಿ ಕೋರ್ಟ್ಗೆ ಹೋಗುವಂಥ ಅವಶ್ಯಕತೆ ಇರಲ್ಲ. ಅಲ್ಲಿಯೂ ಅವಾರ್ಡ್ ಅಂತ ಪಾಸ್ ಮಾಡ್ತೀವಿ. ಆ ಅವಾರ್ಡು ಸಿವಿಲ್ ಕೋರ್ಟು ಮಾಡಿದಂಥ ಅವಾರ್ಡ್ಗೆ ಅಷ್ಟೇ ಬೆಲೆ ಹೊಂದಿರುತ್ತೆ. ಯಾವ ಕಕ್ಷಿದಾರರು ನ್ಯಾಯಾಲಯಕ್ಕೆ ಹೋಗದೇನೆ ಮೊದಲೇ ಇಲ್ಲಿ ಪ್ರೀ ಲಿಟಿಗೇಷನ್ ಅಂತ ಏನು ವ್ಯಾಜ್ಯಪೂರ್ವ ಪ್ರಕರಣಗಳಲ್ಲಿನೇ ತಮ್ಮ ಪ್ರಕರಣಗಳನ್ನು ಮುಗಿಸುವಂಥ ಒಂದು ವ್ಯವಸ್ಥೆ ಲೋಕ್ ಅದಾಲತ್ನಲ್ಲಿದೆ. ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಸರ್. ವ್ಯಾಜ್ಯ ಪೂರ್ವ ಪ್ರಕರಣ ಇದು. ಯಾಕಂದರೆ ವ್ಯಾಜ್ಯ ಇನ್ನೂ ಶುರು ಆಗಿಲ್ಲ, ನ್ಯಾಯಾಲಯದ ಮೆಟ್ಟಿಲು ಏರಿಲ್ಲ, ಅದಕ್ಕಿಂತ ಮುಂಚಿತವಾಗಿ ಬಗೆಹರಿಸೋಣ ಅಂತ. ವ್ಯಾಜ್ಯ ಪೂರ್ವ ಪ್ರಕರಣ ಭಾಳ ಚೆನ್ನಾಗಿ ಶಬ್ದಗಳನ್ನು ಕೊಟ್ಟಿದ್ದಾರೆ, ಟರ್ಮಿನಾಲಜಿ. ಅಂದರೆ ಇನ್ನೂ ಯಾಕಂದ್ರೆ ಯಾವುದೇ ಒಂದು ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತಂದಾಗ ಅದರದ್ದೇ ಆದ ಕಷ್ಟಗಳಿರ್ತವೆ, ಅದರದ್ದೇ ಆದ ಖರ್ಚು ವೆಚ್ಚಗಳಿರ್ತವೆ, ಅದರದ್ದೇ ಆದ ಎಲ್ಲ. ಅದು ಸಾಮಾನ್ಯರಿಗೆ ಅದು ಆಗಲಿಕ್ಕಿಲ್ಲ. ಆಮೇಲಿಂದ ಅದು ಒಂದು ದಿವಸದಲ್ಲಿ ಬಗೆಹರಿತಕ್ಕಂಥದ್ದಲ್ಲ. ಈ ತೊಂದರೆಗೆ ಜನರು ಒಳಗಾಗಬಾರ್ದು ಅನ್ನೋ ಉದ್ದೇಶದಿಂದ ವ್ಯಾಜ್ಯ ಪೂರ್ವ ಪ್ರಕರಣವನ್ನು ಬಗೆಹರಿಸುವ ಒಂದು ಪ್ರಯತ್ನ ಈ ಲೋಕ್ ಅದಾಲತ್ದಲ್ಲಿ ಆಗ್ತಾ ಇದೆ. ಸರ್, ಈಗ ಲೋಕ್ ಅದಾಲತ್ದಲ್ಲಿ ಇಬ್ಬರ ನಡುವೆ ಜಗಳ ಇದ್ದರೆ ಅವರಿಬ್ಬರೂ 2 ಪಕ್ಷದವರನ್ನು ಬರಮಾಡ್ಕೊಳ್ತೀರಾ? ಹೌದು, ಇಬ್ಬರನ್ನೂ ಬರಮಾಡ್ಕೊಳ್ತೇವೆ. ಅವರಿಗೆ ಮೊದಲು ಕೆಲವೊಂದು ಬೆಂಚ್ಗಳನ್ನು ಕಾನ್ಸ್ಟಿಟ್ಯೂಟ್ ಮಾಡಿರ್ತೀವಿ. ಆ ಬೆಂಚ್ಗಳಿಗೆ ಮುಂದೆ ಹೋದಾಗ ಮಾತುಕತೆ ನಡೆಯುತ್ತೆ. ಕೆಲವೊಂದು ಪ್ರಕರಣದಲ್ಲಿ 2-3 ಬಾರಿ ಮಾತುಕತೆ ಮಾಡುವಂಥ ಸಂದರ್ಭ ಬಂದಿರುತ್ತೆ. ಹಾಗಾಗಿ ಮೊದಲು ಪ್ರಾರಂಭದಲ್ಲಿನೇ ಒಂದೇ ಬಾರಿ ಒಂದೇ ಸೆಷನ್ನಲ್ಲಿ ಪ್ರಕರಣಗಳು ಬಗೆಹರಿಯೋದಿಲ್ಲ, ಸ್ವಲ್ಪ ಸಮಯ ಹಾಕಬೇಕಾಗತ್ತೆ. ಹೀಗಾಗಿ ಏನಾಗ್ತದೆ, ಮೊದಲು ಸ್ವಲ್ಪ ಸಮಯ ಕೊಟ್ಟು ಇಬ್ಬರನ್ನೂ ಕರೆಸಿ ಮಾತುಕತೆ, 1 ಸುತ್ತಿನ ಮಾತುಕತೆ, 2 ಸುತ್ತಿನ ಮಾತುಕತೆ ಹೀಗೆ ಮಾಡಿ ಕೊನೆಗೆ ಅದನ್ನು ರಾಜಿ ತರುವ ಪ್ರಯತ್ನವನ್ನು ಲೋಕ್ ಅದಾಲತ್ನಲ್ಲಿ ಮಾಡ್ತೇವೆ. ಸರ್, ಈಗ ಸೇವೆಗಳನ್ನು ಅಥವಾ ವಸ್ತುಗಳನ್ನು ಪಡೆದುಕೊಳ್ಳುವಾಗ ಎಷ್ಟೋ ಸಲ ಗ್ರಾಹಕರಿಗೆ ತೊಂದರೆ ಆಗಿರ್ಬೋದು, ಕನ್ಸ್ಯೂಮರ್ಸಿಗೆ. ಇವುಗಳನ್ನು ಹೇಗೆ ತಾವು? ಅಲ್ಲಿಯೂ ಸಹ ಅವಕಾಶ ಇದೆ. ಅಲ್ಲಿ ಗ್ರಾಹಕರ ಸಮಸ್ಯೆಗಳಿಗೆ, ಗ್ರಾಹಕರ ವ್ಯಾಜ್ಯಗಳಿಗೆ ಮಧ್ಯಸ್ಥಿಕೆಗಾರರ ಮೂಲಕನೂ ಅವರು ಪ್ರಕರಣಗಳನ್ನು ಬಗೆಹರಿಸಿಕೊಳ್ಬಹುದು, ಮತ್ತು ಲೋಕ್ ಅದಾಲತ್ ಮೂಲಕನೂ ಬಗೆಹರಿಸಿಕೊಳ್ಬಹುದು. ಎರಡರಲ್ಲೂ ಅವಕಾಶ ಇದೆ. ಆಸ್ತಿ ಪಾಸ್ತಿ ಬಗ್ಗೆ ಅಲ್ಲೂ ಇದೆ. ಆಸ್ತಿ ಪಾಸ್ತಿ ಬಗ್ಗೆ ಇದೆ. ಚೆಕ್ ಬೌನ್ಸ್ ಪ್ರಕರಣಗಳು, ಎಲ್ಲ ಪ್ರಕರಣಗಳು, ಇವು ರಾಜಿ ಆಗಬೇಕಾದ ಕ್ರಿಮಿನಲ್ ಕಂಪೌಂಡೇಬಲ್ ಅಫೆನ್ಸ್ಗಳು, ಅವುಗಳನ್ನು ಪಾಲು ವಿಭಾಗಕ್ಕೆ ಹಾಕಿದಂಥ ಪ್ರಕರಣಗಳನ್ನು, ಅಥವಾ ಮತ್ತೆ ಆಸ್ತಿ ಘೋಷಣೆ ವಿಭಾಗ, ಈ ಸಿವಿಲ್ ವ್ಯಾಜ್ಯಗಳಂತ ಏನು ಕರಿತೀವಿ, ಸಿವಿಲ್ ಸೂಟ್ಸ್ ಅಂತ ಕರಿತೀವಿ, ಅವುಗಳನ್ನೆಲ್ಲನೂ ಲೋಕ್ ಅದಾಲತ್ನಲ್ಲಿ ಮುಗಿಸುವಂಥ ಒಂದು ವ್ಯವಸ್ಥೆ ಇದೆ. ಸರ್, ಎಷ್ಟೋ ಸಲ ನಾವೆಲ್ಲ ರೈತ ಕುಟುಂಬದಿಂದ ಬಂದವರು, ನಮ್ಮದೆಲ್ಲ ಕೃಷಿ ಪ್ರಧಾನ ರಾಷ್ಟ್ರ.
ರೈತರು ಈ ಬೆಳೆಗಳ ಒಂದು ಇನ್ಸೂರೆನ್ಸ್ ಮಾಡಿರ್ತಾರೆ, ಆದರೆ ಅವು ಬೆಳೆ ಹಾನಿ ಆಗಿರ್ತದೆ, ಪಾಪ ಅವರಿಗೆ ಬರಬೇಕಾದಂಥದ್ದು ಇನ್ಸೂರೆನ್ಸ್ ಇದೆ, ಅದು ಬೇಗ ಬಂದಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ತಾವು ಅದೇ ಅದು ಬೆಳೆ ಪರಿಹಾರ ವಿಮೆಗೋಸ್ಕರ ವಿಳಂಬ ಆದಾಗ ಅಲ್ಲಿ ರೈತರು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಬೇಕಾಗತ್ತೆ. ಸರ್ವೀಸಸ್ ಸರಿಯಾಗಿ ಸಿಕ್ಕಿಲ್ಲ ಅಂತ, ವಿಮಾ ಸಂಸ್ಥೆಯಿಂದ ಸೇವೆಗಳು ಸಿಕ್ಕಿಲ್ಲ ಅಂತ. ಹಾಗಾಗಿ ಅಲ್ಲಿ ಹೋಗಿ ಅವರ ಪ್ರಕರಣಗಳನ್ನು ದಾಖಲಿಸಿ ನ್ಯಾಯ ಪಡ್ಕೊಳ್ಬಹುದಾದಂಥ ವ್ಯವಸ್ಥೆ ಇದೆ. ಅವುಗಳನ್ನು ಸಹ ವ್ಯಾಜ್ಯಪೂರ್ವ ಪ್ರಕರಣಗಳಂತೂ ಪರಿಗಣಿಸಲು ಬರಲು ಸಾಧ್ಯವಿದೆ. ಅವುಗಳನ್ನು ಮೊದಲು ತಿಳಿಸಿದಾಗ, ಅರ್ಜಿ ನಮ್ಮಲ್ಲಿ ಸಲ್ಲಿಸಿದಾಗ ವ್ಯಾಜ್ಯಪೂರ್ವ ಪ್ರಕರಣಗಳನ್ನಂತ ಪರಿಗಣಿಸಿ ಎದುರುದಾರರಿಗೆ, ವಿಮಾ ಕಂಪನಿಯವರಿಗೆ ನೋಟಿಸ್ ಕೊಟ್ಟು ಅವರನ್ನು ಕರೆಸಿ ಸಂಧಾನ ಮಾಡಿ ಲೋಕ ಅದಾಲತ್ನಲ್ಲಿ ಅದನ್ನು ಬಗೆಹರಿಸುವ ಪ್ರಯತ್ನವನ್ನು ಮಾಡ್ತೇವೆ. ಸರ್, ಈಗಾಗಲೇ ಕೋರ್ಟಲ್ಲಿ ಕೇಸು ದಾಖಲಾಗಿದೆ, ಕೇಸು ನಡೀತಾ ಇದೆ, ವಕೀಲರು ಕೂಡ ಇದ್ದಾರೆ ಅಂಥವರು ನಿಮ್ಮ ಈಗ ಮುಂಬರುವ ಲೋಕ ಅದಾಲತ್ತಿನಲ್ಲಿ ನಮ್ಮ ಕೇಸು ಬರಬೇಕು ಅಂತ ಇಚ್ಛೆವುಳ್ಳವರು ಏನು ಮಾಡಬೇಕು? ಅವರಿಗೆ ಯಾವ ಪ್ರಕ್ರಿಯೆ ಹೇಳ್ತಿರ್ತಾವೆ? ಅವರು ಯಾರು ಲೋಕ ಅದಾಲತ್ ಮೂಲಕ ರಾಜಿ ಮಾಡಿಕೊಳ್ಳಲು ಇಚ್ಛೆ ಪಡ್ತಾರೆ, ಅವರು ತಮ್ಮ ತಮ್ಮ ನ್ಯಾಯಾಲಯಕ್ಕೆ ಹೋಗಿ ನಾವು ನಮ್ಮ ಪ್ರಕರಣವನ್ನು ರಾಜಿ ಮುಖಾಂತರ ಮುಗಿಸ್ಕೊಳ್ಳಲು ಪ್ರಯತ್ನ ಮಾಡ್ತೇವೆ, ಅದಕ್ಕಾಗಿ ನಮ್ಮ ಪ್ರಕರಣವನ್ನು ನ್ಯಾಯಾಲಯದಿಂದ ಲೋಕ ಅದಾಲತ್ಗೆ ಕಳಿಸಿ ಅಂತ ಒಂದು ಮನವಿ ಮಾಡಿಕೊಂಡ್ರೆ ಸಾಕು. ಅವರು ಖುದ್ದಾಗಿ ಬಂದು ಮಾಡ್ಕೊಳ್ಬೋದು ಅಥವಾ ಅವರ ವಕೀಲರ ಮುಖಾಂತರ ಮಾಡ್ಕೋಬೋದು. ಹೆಚ್ಚಾನೆಚ್ಚು ಕೇಸುಗಳಲ್ಲಿ ವಕೀಲರೇ ಹೆಚ್ಚಿರೋದ್ರಿಂದ ವಕೀಲರ ಮೂಲಕ ಹೇಳಿದಾಗ ಆ ಪ್ರಕರಣಗಳನ್ನು ಲೋಕ ಅದಾಲತ್ಗಾಗಿ ಕಳಿಸ್ತಾರೆ. ಅದನ್ನು ಗುರುತಿಸ್ತಾರೆ ಮೊದಲು, ಇದು ಲೋಕ ಅದಾಲತ್ನಲ್ಲಿ ಚರ್ಚೆ ಮಾಡಬೇಕಾದಂಥ ಪ್ರಕರಣ ಅಂತ. ನಂತರ ಅದನ್ನು ಕೈಗೆತ್ತಿಕೊಂಡು ವಿಚಾರಣೆ ಮಾಡ್ತಾರೆ, ರಾಜಿ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರೆ. ಒಬ್ಬ ಕಕ್ಷಿಗಾರನೇ ಬರಬೇಕಂದ್ರೆ ಅಲ್ಲಿ ಬಂದು ಯಾರನ್ನು ಭೇಟಿ ಆಗಬೇಕು? ಯಾಕಂದ್ರೆ ಈಗ ಕೋರ್ಟ್ ಅಂದರೆ ತುಂಬ ದೊಡ್ಡದು, ತಾವೆಲ್ಲ ದೊಡ್ಡ ಯಾರನ್ನು ಅವ್ರು ಕಾಣಬೇಕು? ಹೆಚ್ಚಾನೆಚ್ಚು ಕೋರ್ಟ್ಗಳಲ್ಲಿ ಅವರು ಯಾವ ಕೋರ್ಟ್ನಲ್ಲಿ ಆ ಪ್ರಕರಣ ಇದೆ ಅಂತ ಅವರಿಗೆ ಮಾಹಿತಿ ಇರುತ್ತೆ. ಆ ಕೋರ್ಟ್ನಲ್ಲಿ ಹೋಗಿ ಅವರು ತಮ್ಮ ಅಹವಾಲನ್ನು ಹೇಳ್ಬೋದು. ಅದಲ್ಲದೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇದೆ, ಅಲ್ಲಿ ನಮಗೆ ಬಂದು ನಮ್ಮ ಪ್ರಕರಣ ಇದೆ, ನಾವು ರಾಜಿಗೋಸ್ಕರ ಪ್ರಯತ್ನಕ್ಕೆ ಸಿದ್ಧರಿದ್ದೀವಿ ಅಂತಂದರೆ ನಾವು ಆ ಪ್ರಕರಣವನ್ನು ಕಳಿಸ್ಕೊಡ್ಲಿಕ್ಕೆ ಕೋರ್ಟಿಗೆ ಬರೆದು ಆ ಪ್ರಕರಣವನ್ನು ಕಳಿಸ್ತೇವೆ. ಇನ್ನು ತಾಲೂಕು ಲೆವೆಲಲ್ಲಿಯೂ ಸಹ ತಾಲೂಕು ನ್ಯಾಯಾಲಯಗಳಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಇದೆ, ಅಲ್ಲಿ ಸಹ ಹೋಗಿ ಅದೇ ಕಚೇರಿಗೆ ಹೋಗಿ ಅವರು ತಿಳಿಸಿದಾಗ ಆ ಕಚೇರಿಯಿಂದಲೂ ಅವರ ಪ್ರಕರಣವನ್ನು ಲೋಕ ಅದಾಲತ್ಗೆ ಕಳಿಸ್ತೇವೆ. ಸರ್, ಸೆಪ್ಟೆಂಬರ್ 13ನೇ ತಾರೀಕಿಗೆ ಕಲಬುರಗಿ ಜಿಲ್ಲೆಯಲ್ಲಿ ಲೋಕ ಅದಾಲತ್ ನಡೀತಾ ಇದೆ. ಎಲ್ಲಿ ನಡೆಯುತ್ತೆ ಸರ್? ಇದು ಆಯಾ ಕೋರ್ಟ್ಗಳಲ್ಲಿ ನ್ಯಾಯಾಲಯದಲ್ಲಿನೇ ನಡೆಯುತ್ತೆ. ಉಳಿದ ಸಂದರ್ಭಗಳಲ್ಲಿ ನ್ಯಾಯಾಧೀಶರು ನ್ಯಾಯಾಲಯದ ಪೀಠದಲ್ಲಿ ಆಸೀನರಾಗಿರ್ತಾರೆ. ಜಜ್ಮೆಂಟ್ ಮೇಲೆ ನ್ಯಾಯಪೀಠ ಅಂತ ಏನು ಹೇಳ್ತೀವಿ, ಅಲ್ಲೇ ಕುಳಿತುಕೊಂಡು ವಿಚಾರಣೆ ನಡೆಸಿ ಕೊಡ್ತಾರೆ. ಆದರೆ ಲೋಕ ಅದಾಲತ್ ದಿವಸ ಅವರು ಅದೇ ನ್ಯಾಯಾಲಯದ ಹಾಲ್ನಲ್ಲಿ ಮುಂದೆ ಬಂದು ಕುಂತಿರ್ತಾರೆ. ನ್ಯಾಯಪೀಠದಲ್ಲಿ ಕುಂತಿರೋದಿಲ್ಲ, ಮುಂದೆ ಬಂದು ಕುಂತಿರ್ತಾರೆ. ಆ ವಕೀಲರ ಜೊತೆ ಪಕ್ಷಗಾರರ ಜೊತೆ ಮಾತನಾಡಲು ಅನುಕೂಲ ಆಗುವಂತೆ ಅವರೇ ಕೋರ್ಟ್ ಹಾಲಲ್ಲಿ ಬಂದು ಕುಂತಿರ್ತಾರೆ. ಆಯಾ ನ್ಯಾಯಾಲಯದ ಕೋರ್ಟ್ ಹಾಲ್ಗಳಲ್ಲಿಯೇ ಲೋಕ ಅದಾಲತ್ ಪ್ರಕ್ರಿಯೆ ನಡೆಯುತ್ತೆ. ಸರ್, ಎಷ್ಟು ಗಂಟೆಗೆ ಪ್ರಾರಂಭ ಆಗಿ ಎಷ್ಟು ಗಂಟೆವರೆಗೂ ಮುಂದುವರಿಯುತ್ತೆ? ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭವಾಗಿ ಸಾಯಂಕಾಲ 4 ಗಂಟೆವರೆಗೂ ನಡೆಯುತ್ತೆ ಲೋಕ ಅದಾಲತ್. 10 ಗಂಟೆಯಿಂದ ಪ್ರಾರಂಭ ಆಗಿ 4 ಗಂಟೆವರೆಗೂ ನಡೆಯುತ್ತೆ. ಇದರಲ್ಲಿ ನುರಿತ ತಜ್ಞ ವಕೀಲರು, ನ್ಯಾಯಾಧೀಶರು ಎಲ್ಲರೂ ಇರ್ತಾರೆ. ಹೆಚ್ಚಾನೆಚ್ಚು ಕೇಸ್ಗಳಲ್ಲಿ ನ್ಯಾಯಾಧೀಶರೇ ಇದರೊಳಗೆ ಮಾತನಾಡ್ತಾರೆ. ಇಲ್ಲಿ ಮಧ್ಯಸ್ಥಗಾರಕ್ಕೆ ಯಾರು ಇರಲ್ಲ. ನ್ಯಾಯಾಧೀಶರೇ ಇಬ್ಬರ ವಾದವನ್ನು ಅಥವಾ ಇಬ್ಬರ ಒಂದು ಸಮಸ್ಯೆಯನ್ನು ಆಲಿಸಿ ಅವರಿಗೆ ರಾಜಿಯಾಗುವಂತಹ ಒಂದು ಸಲಹೆ ಸೂಚನೆ ನೀಡಿ ಯಾವ ರೀತಿ ರಾಜಿ ಆಗಬೇಕು, ಯಾರಿಗೆ ಏನು ಹೇಳಬೇಕು ಹೇಳಿ ರಾಜಿ ಮಾಡುವಂಥ ವ್ಯವಸ್ಥೆಯನ್ನು ಈ ಲೋಕ ಅದಾಲತ್ತಲ್ಲಿ ಮಾಡ್ಬೋದು. ಅಂದರೆ ಈಗ ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂಥ ನಾಗರಿಕರು ಅವ್ರದ್ದು ಏನಾದರೂ ಕೇಸ್ ಈಗಾಗಲೇ ಇದ್ದರೆ ಅವರು ಅವತ್ತಿನ ದಿವಸ ಲೋಕ ಅದಾಲತ್ತಲ್ಲಿ ಕೇಸ್ ಬರುವಂತೆ ಈಗಾಗಲೇ ಸಿದ್ಧತೆ ಮಾಡ್ಕೋಬೇಕು. ಅವರು ವಕೀಲರಿಗೆ ತಿಳಿಸಿದರೆ ಅವರು ವಕೀಲರು ಆ ಪ್ರಕರಣವನ್ನು ಲೋಕ ಅದಾಲತ್ಗೆ ಕಳಿಸಿ ಅಂತ ನ್ಯಾಯಾಲಯಕ್ಕೆ ಹೇಳ್ತಾರೆ. ಆ ಪ್ರಕರಣವನ್ನು ನ್ಯಾಯಾಲಯದವರು ಲೋಕ ಅದಾಲತ್ಗಾಗಿ ಕಳಿಸ್ತಾರೆ. ನಾನು ಮೊದಲೇ ಹೇಳಿದೆ, ಒಂದೇ ಬಾರಿ ಒಂದೇ ಸಿಟ್ಟಿಂಗ್ನಲ್ಲಿ ಕೆಲವೊಂದು ಪ್ರಕರಣಗಳು ಮುಗಿಯೋದಿಲ್ಲ, 1-2 ಸುತ್ತಿನ ಮಾತುಕತೆ ಬೇಕಾಗ್ತದೆ. ಅದಕ್ಕಾಗಿ ಮೊದಲೇ ತಿಳಿಸಿ
ಕೋರ್ಟಿಗೆ ನ್ಯಾಯಾಲಯಗಳಿಗೆ ಮೊದಲೇ ಗಮನಕ್ಕೆ ತಂದರೆ ಅವರು 1-2 ಡೇಟ್ಗಳಲ್ಲಿ ಮಾತುಕತೆ ಪ್ರಾರಂಭಿಸಲು ಒಂದು ಅವಕಾಶ ಕಲ್ಪಿಸಿಕೊಡ್ತಾರೆ. ಅದು ಬೆನಿಫಿಟ್ ಆಗ್ತದೆ. ನೇರವಾಗಿ ಅವತ್ತೇ ಬಂದರೆ ಒಂದು ಸುತ್ತಿನ ಮಾತುಕತೆ ಆಗ್ಬೋದು, ಅವತ್ತು ಪ್ರಕರಣ ಮುಗಿಬಹುದು, ಅಥವಾ ಇನ್ನೊಂದು ಸುತ್ತಿನ ಮಾತುಕತೆ ಬೇಕು ಅಂದಾಗ ಅದನ್ನು ಅವತ್ತಿನ ದಿವಸ ಬಿಟ್ಟು ಮುಂದಿನ ದಿವಸಗಳಲ್ಲಿ ಅದನ್ನು ತಗೊಳ್ಬೇಕಾಗ್ತದೆ. ಅದಕ್ಕಾಗಿ ಸ್ವಲ್ಪ ಮುಂಚೆ ವಕೀಲರ ಮೂಲಕ ಅಥವಾ ತಾವು ಖುದ್ದಾಗಿ ಈ ಲೋಕ ಅದಾಲತ್ ಬಗ್ಗೆ ಪ್ರಕರಣವನ್ನು ತಗೊಳ್ಬೇಕು ಅಂತ ಕೇಳಿದರೆ ಸಾಕು. ಸರ್, ಈ ಲೋಕ ಅದಾಲತ್ತದಲ್ಲಿ ಬಗೆಹರಿದಿರ್ತಕ್ಕಂಥ ಕೇಸುಗಳು ಬಗೆಹರಿಸಬೇಕಾದ್ರೆ ಮುಂದಿನ ಲೋಕ ಅದಾಲತ್ವರೆಗೂ ಕಾಯಬೇಕಾ, ಅಥವಾ ಮಧ್ಯೆ ಯಾವಾಗಲಾದರೂ ಕೈಗೆತ್ಕೊಳ್ತಾರೆ ನ್ಯಾಯಾಧೀಶರು? ಏನಿದ್ರು ವ್ಯವಸ್ಥೆ? ಮಧ್ಯೆ ಯಾವಾಗಲಾದರೂ ಕೈಗೆತ್ಕೊಳ್ಬೋದು. ಈಗ ಈ ಲೋಕ ಅದಾಲತ್ನಲ್ಲಿ ಪ್ರಕರಣ ಮುಗಿಲಿಲ್ಲ, ಸ್ವಲ್ಪ ಯಾವುದೋ ಒಂದು ಕಾರಣಕ್ಕೆ ಅದು ಬಾಕಿ ಉಳಿತು ಅಂದರೆ ಲೋಕ ಅದಾಲತ್ ಆದ ತಕ್ಷಣವೇ ನ್ಯಾಯಾಲಯಗಳು ಪ್ರಾರಂಭವಾದಾಗ ರಾಜಿ ಅರ್ಜಿಯನ್ನು ಕೋರ್ಟಿಗೆ ಕೊಟ್ಟಾಗ ರಾಜಿ ಪ್ರಕಾರ ನ್ಯಾಯಾಲಯದಲ್ಲೂ ಪರಿಶೀಲನೆ ಮಾಡಿ ಅದನ್ನು ಪ್ರಕರಣವನ್ನು ಮುಗಿಸ್ತಾರೆ. ಈ ಪ್ರಕ್ರಿಯೆ ಈ ಜನರಿಗೆ ಇದೊಂದು ಕೇವಲ ಒಂದೇ ಒಂದು ದಿವಸ ನಿಗದಿ ಪಡಿಸೋಣ ಲೋಕ ಅದಾಲತ್ಗಾಗಿ ಅಂತ ಮಾಡಿದ್ದು ಲೋಕ ಅದಾಲತ್. ಈ ರಾಜಿ ಪ್ರಕ್ರಿಯೆ ಮಾಡಿಕೊಳ್ಳಲು ಪ್ರತಿ ವರ್ಷದ ಎಲ್ಲ ಕೋರ್ಟರಿಗಳು ಕೆಲಸ ನಿರ್ವಹಿಸತಕ್ಕಂಥ ದಿನಗಳಲ್ಲಿ ಇದ್ದೇ ಇರುತ್ತೆ. ಆದರೆ ಪಕ್ಷಗಾರರನ್ನು ಕರೆತರೋದು, ಎದುರುಗಡೆದವ್ರನ್ನ ಕರೆತರೋದು, ಒಂದು ವೇದಿಕೆ ಮಾಡಿಕೊಡುವಂಥದ್ದು ಲೋಕ ಅದಾಲತ್. ಇಬ್ಬರನ್ನೂ ಕೂಡಿಸುವಂಥ ಕರೆಸಿ ಮಾತಾಡೋಕ್ಕೆ ವೇದಿಕೆ ಕೊಡೋದು ಲೋಕ ಅದಾಲತ್. ಹೀಗಾಗಿ ನಾವು ಲೋಕ ಅದಾಲತ್ನಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಳ್ಳೋದು ಮತ್ತು ಇದರ ಸದುಪಯೋಗ ಪಡೆದುಕೊಳ್ಳಿ ಅಂತ ಕೇಳ್ಕೊಳ್ಳೋದು. ಕೇಳಿದ್ರಲ್ಲ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಕಲಬುರಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಶ್ರೀ ಶ್ರೀನಿವಾಸ್ ನವಲೆ ಸರ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಈ ಸಮುದಾಯ ರೇಡಿಯೋ ಕೇಂದ್ರದ ಮೂಲಕವಾಗಿ. ಯಾಕಂದ್ರೆ ನಿಮ್ಮ ಕೇಸ್ ಇರಬಹುದು ನ್ಯಾಯಾಲಯದಲ್ಲಿ, ಈಗಾಗಲೇ ನಿಮ್ಮ ವಕೀಲರಿಗೆ ತಿಳಿಸಿ ಅದನ್ನು ಲೋಕ ಅದಾಲತ್ದಲ್ಲಿ ರಾಜಿ ಮೂಲಕವಾಗಿ, ಇದನ್ನು ಮತ್ತೆ ಹೇಳ್ತಾ ಇದ್ದಾರೆ ಸರು, ರಾಜಿ ಮೂಲಕವಾಗಿ ಬಗೆಹರಿಸ್ಕೊಳ್ಬೇಕು ಅಂತ. ಯಾಕಂದ್ರೆ ಕೋರ್ಟಿಗೆ ನ್ಯಾಯಾಲಯಕ್ಕೆ ಅಲೆದಾಡೋದು ಅಂದರೆ ಅಷ್ಟು ಸರಳವಾದದ್ದಲ್ಲ. ಎಷ್ಟೋ ಸಲ ಆರ್ಥಿಕ ಮುಗ್ಗಟ್ಟಿರ್ತದೆ, ಮತ್ತೇನು ಕೆಲಸಗಳು. ಅದಕ್ಕಾಗಿ ರಾಜಿ ಮೂಲಕ ಒಂದು ಒಪ್ಪಂದದ ಮೂಲಕವಾಗಿ ಬಗೆಹರಿಸಿಕೊಂಡಾಗ ಇಬ್ಬರಿಗೂ ಸಮಾಧಾನ ಆಗ್ತದೆ. ಅಷ್ಟಕ್ಕೂ ಇದರಲ್ಲಿ ಗೆಲುವು ಸೋಲು ಅನ್ನೋದೇನೂ ಇಲ್ಲ. ಇಬ್ಬರಿಗೂ ಒಂದು ರೀತಿ ಸಮಾನವಾದಂಥ ಸಮಾಧಾನಕಾರಕವಾದಂಥ ತೀರ್ಪನ್ನು ಇಬ್ಬರಿಗೂ ಒದಗಿಸುವ ಮೂಲಕವಾಗಿ ಎಲ್ಲರಿಗೂ ನ್ಯಾಯ ಒದಗಿಸಬೇಕು ಅಂತ ನ್ಯಾಯಾಲಯಗಳು ಕಾರ್ಯಪ್ರವೃತ್ತವಾಗಿವೆ. ಸರ್, ಸಾರ್ವಜನಿಕರಿಗೆ ನಮ್ಮ ಈ ಮಾಧ್ಯಮದ ಮೂಲಕವಾಗಿ, ಸಮುದಾಯ ರೇಡಿಯೋದ ಮೂಲಕವಾಗಿ ಕೊನೆಯದಾಗಿ ತಾವು ಏನು ಹೇಳ್ತೀರಾ ಸರ್? ಕೊನೆಯದಾಗಿ ಪಕ್ಷಗಾರರು ಈ ಒಂದು ಮಧ್ಯಸ್ಥಿಕೆಗಾರರ ಅಭಿಯಾನದ ಒಂದು ಸದುಪಯೋಗ ಪಡೆದುಕೊಳ್ಳಿ ಮತ್ತು ಲೋಕ ಅದಾಲತ್ನ ಸದುಪಯೋಗ ಪಡೆದುಕೊಳ್ಳಿ. ಹೆಚ್ಚಿನ ಸಮಯ ನ್ಯಾಯಾಲಯದಲ್ಲಿ ಕಳೆಯೋದು ಕಡಿಮೆ ಆಗತ್ತೆ, ಹಣ ವ್ಯಯಿಸೋದು ಕಡಿಮೆ ಆಗತ್ತೆ. ಇತ್ತೀಚಿನ ದಿನಗಳಲ್ಲಿ ಹಣ ಉಳಿಸುವಂಥದ್ದು ತುಂಬ ಮುಖ್ಯವಾಗಿದೆ. ಹೀಗಾಗಿ ಅದು ಕೋರ್ಟ್ನಲ್ಲಿ ಸ್ವಲ್ಪ ಹಣ ವ್ಯಯಿಸ್ಕೋತಾ ಹೋಗಿ ವರ್ಷಗಟ್ಟಲೆ ಹೋಗೋದು ತುಂಬ ಮನುಷ್ಯನಿಗೆ ತೊಂದರೆಗೆ ಒಳಗಾಗುವಂತಹದ್ದು ಸಮಸ್ಯೆ ಬರ್ಬೋದು. ಅದಕ್ಕಾಗಿ ಈ ಮಾಧ್ಯಮ ಅಂದರೆ ಲೋಕ ಅದಾಲತ್ ಆಗಲಿ, ಮಧ್ಯಸ್ಥಿಕೆ ಇರಲಿ, ಯಾವುದಾದ್ರೂ ಮೂಲಕ ರಾಜಿ ಮುಖಾಂತರ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡಾಗ ಈ ಹಣ ಮತ್ತು ಸಮಯ ಏನಿದೆ ಅದೇ ಉಳಿಯುತ್ತೆ, ನೆಮ್ಮದಿ ಉಳಿಯುತ್ತೆ. ಯಾರೂ ಸೋಲುವುದಿಲ್ಲ, ಗೆಲ್ಲುವುದೂ ಇಲ್ಲ. ನಿಮ್ಮ ಇಚ್ಛೆಗೆ ತಕ್ಕಂತೆ, ಅಭಿಪ್ರಾಯಗಳಿಗೆ ತಕ್ಕಂತೆ ರಾಜಿ ಆಗ್ತದೆ ಪ್ರಕರಣಗಳು. ಹೀಗಾಗಿ ಇವುಗಳಿಂದ ಈ ಒಂದು ಮಾಧ್ಯಮದ ಮೂಲಕ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂತಂದರೆ, ಮಧ್ಯಸ್ಥಿಕೆಗಾರಿಕೆ ಬಗ್ಗೆ ಏನು ರಾಷ್ಟ್ರಕ್ಕಾಗಿ 90 ದಿನಗಳ ಅಭಿಯಾನ ಏನು ನಡೆದಿದೆ ಅದರ ಸದುಪಯೋಗ ಪಡೆದುಕೊಳ್ಬೇಕು. ಮತ್ತು ಅದೇ ರೀತಿ ರಾಷ್ಟ್ರೀಯ ಲೋಕ ಅದಾಲತ್ 13/9/2025 ನಡೆಯುವ ಲೋಕ ಅದಾಲತ್ನ ಅದನ್ನು ಸಹ ಸದುಪಯೋಗ ಪಡಿಸಿಕೊಳ್ಬೇಕು. ತಾವು ನೆಮ್ಮದಿಯ ಜೀವನವನ್ನು ನಡೆಸಬೇಕು ಅಂತ ಕೊನೆಯದಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ. ಕೇಳಿದ್ರಲ್ಲ ಶ್ರೋತೃಗಳೇ, ಸರು ಬಹಳ ಒಳ್ಳೆ ಮಾತು ಹೇಳಿದ್ರು. ನೆಮ್ಮದಿ ಜೀವನ ನಡೆಸಬೇಕು. ಇಲ್ಲಿ ಯಾರೂ ಸೋತವರಲ್ಲ, ಯಾರೂ ಗೆದ್ದವರಲ್ಲ. ಸೋಲು ಗೆಲುವು ಮುಖ್ಯ ಅಲ್ಲ. ನೆಮ್ಮದಿ, ಶಾಂತಿ, ಸಮಾಧಾನ, ತೃಪ್ತಿ ಬಹಳ ಮುಖ್ಯವಾದದ್ದು. ಇದರ ಮೂಲಕವಾಗಿ ಈ ಸಾಮಾಜಿಕ ನ್ಯಾಯವನ್ನು ಎಲ್ಲರಿಗೂ ಅನುಭವಿಸುವಂತಾಗಬೇಕು ಅನ್ನುವುದು ಈ ಮಧ್ಯಸ್ಥಿಕೆಗಾರರ ಒಂದು ಏನು ಅಭಿಯಾನ ಇದೆ, ರಾಷ್ಟ್ರಕ್ಕಾಗಿ 90 ದಿನಗಳ ಮಧ್ಯಸ್ಥಿಕೆಗಾರರ
ಅಭಿಯಾನ ಮತ್ತು ಲೋಕ್ ಅದಾಲತ್. ಇವೆರಡರ ಉದ್ದೇಶ ಶಾಂತಿ ಸಮಾಜದಲ್ಲಿ ನೆಲೆಗೊಳ್ಳುವಂತಾಗಲಿ, ಯಾರಿಗೂ ಯಾರ ಬಗ್ಗೆನೂ ದ್ವೇಷ, ಈರ್ಷೆ ಬೇಡ, ಮತ್ಸರ ಭಾವನೆ ಬೇಡ, ಶಾಂತಿ, ಸಮಾಧಾನ, ನೆಮ್ಮದಿಗಳು ನಮ್ಮ ಸಮಾಜದಲ್ಲಿ ನೆಲೆಗೊಳ್ಳಲಿ ಎನ್ನುವುದು ಈ ಎಲ್ಲ ರಾಷ್ಟ್ರಕ್ಕಾಗಿ 90 ದಿನಗಳ ಈ ಮಧ್ಯಸ್ಥಿಕೆಗಾರರ ಅಭಿಯಾನ ಮತ್ತು ಲೋಕ್ ಅದಾಲತ್ತಿನ ಉದ್ದೇಶ ಇದೆ. ಇದುವರೆಗೂ ಅಂತರ್ವಾಣಿಗೆ ಆಗಮಿಸಿ ಶ್ರೀ ಶ್ರೀನಿವಾಸ್ ನವಲೆ ಸರ್ ಅವರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಲಬುರಗಿ ಜಿಲ್ಲೆ. ಇವರು ಇಲ್ಲಿವರೆಗೂ ಆಗಮಿಸಿ ಅನೇಕ ಉಪಯುಕ್ತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂತರ್ವಾಣಿ ಕೇಳುಗರ ಪರವಾಗಿ ಮತ್ತು ಅಂತರ್ವಾಣಿಯ ಬಂಧುಗಳ ಪರವಾಗಿ ನಮ್ಮ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಮಸ್ಕಾರ ಸರ್. ನಮಸ್ತೆ.